ಹೊರಗಾಟದಿಂದ ಮನುಷ್ಯ ಪರಧರ್ಮದ ಕಡೆಗೆ ತಿರುಗ್ತಾನ. ಇದು ಒಂದು ಮೂರ್ಖರ ಲಕ್ಷಣ ಆಗೈತಿ. ಇನ್ನ ಸ್ವಭಾವದಿಂದ ನೇಮಿಸಲ್ಪಟ್ಟ ಕರ್ಮವನ್ನ ಮಾಡಿದ್ರ ಪಾಪ ಅನ್ಸೋದಿಲ್ಲ. ಕರ್ಮ ದೋಷ ಉಳ್ಳಂತೆ ಕಂಡು ಬಂದ್ರೂ ಕೂಡ ಅದು ಸಹಜ ಕರ್ಮ ಆಗಿದ್ರ, ಅನಾಸಕ್ತ ಕರ್ಮ ಆಗಿದ್ರ, ಪರಮಾರ್ಥ ಕರ್ಮ ಆಗಿದ್ರ ಅದನ್ನ ಮಾಡೋದ್ರಿಂದ ಯಾವ ದೋಷನೂ ಬರುವುದಿಲ್ಲ. ಇದರಿಂದ ಸಹಜ ಕರ್ಮ ದೋಷ ಉಳ್ಳಂತೆ ತೋರಿ ಬಂದ್ರು ಈ ಸಹಜ ಕರ್ಮ ದೋಷದಿಂದ ಕೂಡೇತಂತ ಕಂಡು ಬಂದ್ರು ಬಿಡಾಕ ಅದು ಯೋಗ್ಯ ಅಲ್ಲ. ಯಾಕಂದ್ರ ಸ್ವಾಭಾವಿಕ ಕರ್ಮದ ಆಧಾರದಿಂದಾನ ಧರ್ಮ, ರಾಷ್ಟ್ರ, ನಗರ, ಸಮಾಜ, ಕುಲ ಇವೆಲ್ಲ ಇವುಗಳ ವ್ಯವಸ್ಥೆ ಹಾಗೂ ಸೌಂದರ್ಯ ನಿರ್ಧಾರ ಆಗಿರ್ತೈತಿ. ಆದ್ದರಿಂದ ತಮ್ಮ ತಮ್ಮ ಕರ್ಮಗಳನ್ನ ತಾವು ನಿಷ್ಠೆಯಿಂದ ಆಚರಿಸಬೇಕು. ವಿಘ್ನಗಳು ಬರುವುದು ಸಹಜವಾಗಿ ಇರ್ತದೆ. ಆದ್ರೂ ನಾವು ಪ್ರಾರಂಭಿಸಿದ ಸಾಧನವನ್ನ ಬಿಡಬಾರದು. ತನ್ನ ಸಾಧನ ಮುಗಿಸಲಾರ್ದ ಶಾಂತಿ, ಸುಖ ಮತ್ತು ಮುಕ್ತಿಯನ್ನು ಬಯಸುವುದು ನಮಗ ಆತ್ಮ ವಂಚನೆ ಆಗೈತಿ. ಇನ್ನ ಈ ಶ್ಲೋಕದ ವಿಶೇಷ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇದನ್ನ ಮತ್ತೆ ಮುಂದಿನ ಅವಧಿಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ನನ್ನ 4 ಪುಷ್ಪಗಳನ್ನ ಸದ್ಗುರುವಿನ ಶ್ರೀಚರಣಕ್ಕೆ ಏನನ್ನು ಮಾಡಿಬಿಡಾಕಂತೀನಿ. ಶರಣಾರ್ಥಿಗಳು. ಇನ್ನು ಸ್ವಧರ್ಮ ಅಂದ್ರೇನು, ಪರಧರ್ಮ ಅಂದ್ರೇನು ಅನ್ನೋದನ್ನ ವಿವರಿಸಿ ಹೇಳ್ತಾ ಇದ್ದಾರೆ. ಇದನ್ನ ಮತ್ತೆ ಮುಂದಿನ ಅವಧಿಯಲ್ಲಿ ನೋಡೋಣ. ಓಂ ಶಾಂತಿ. ಟೈಮ್ ಶರಣಾರ್ಥ ಟೈಮ್ ಎಷ್ಟೇ ಅದ? 6:30. ಹೌದಲ್ಲ. ಸಿದ್ಧಾಂತ ಶಿಖಾಮಣಿ. ಓಕೆ. ಮತ್ತೆ ಯಾರು ಮಾತಾಡ್ತೀರಿ? ಮಾತಾಡ್ರಿ. ಆಗಿಲ್ಲ ಅಂದ್ರೆ ನಾ ಮಾತಾಡ್ತೀನಿ ನೋಡ್ರಿ. ಹಂಗಂತಾರ? ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ.
ಅನಂತ ಪ್ರಣಾಮಗಳು. ಇವತ್ತು ರವಿವಾರ. ಶ್ರೀ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ. ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಈ ಗ್ರಂಥ ಸಂಗ್ರಹ ಮಾಡಿದ್ದಾರೆ. ಇದನ್ನು ಪ್ರಕಾಶನ ಮಾಡಿದವರು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ, ಮೈಸೂರು. ಸಿದ್ದೇಶ್ವರ ಸ್ವಾಮಿಗಳ ಗುರುಗಳು ಮಲ್ಲಿಕಾರ್ಜುನ ಶಾಸ್ತ್ರಿಗಳು. ಮಲ್ಲಿಕಾರ್ಜುನ ಸ್ವಾಮಿಗಳ ಗುರುಗಳು ಯಾರ್ರಿ? ಶಿವಾನಂದ ಸ್ವಾಮಿ. ಯಾವ ಊರು ಅವ್ರದ್ದು? ಶಿವಾನಂದ ಸ್ವಾಮಿಗಳ ಊರು ಯಾವುದು? ಯಾವ್ದ್ರಿ? ಗದಗ. ಅವ್ರದ್ದು ಲೀಲಾಕ್ಷೇತ್ರ. ಅವ್ರು ಹುಟ್ಟಿದ್ದು ಸುರೇಬಾನ್, ಹೌದಲ್ರಿ? ಸುರೇಬಾನ್. ಈ ಶಿವಾನಂದನ ತಂದೆ ತಾಯಿಗಳು ಊರು ಗೌಡ್ರು. ಆ ಒಂದು ಮದುವೆಯಾಗಿ ಎಷ್ಟು 10-12 ವರ್ಷ ಆದ್ರೆ ಮಕ್ಕಳಾಗಿರಲ್ಲ ಅವ್ರಿಗೆ. ಭಾಳ ದಿನ ಆಗಿರ್ತದ, ಮಕ್ಕಳಾಗಿರಂಗಿಲ್ಲ. ಅವಾಗ ಗರ್ಗದ ಮಡಿವಾಳಪ್ಪನವ್ರು ಅಲ್ಲಿಗೆ ಹೋಗ್ತಾರೆ. ಗೊತ್ತದಲ್ರಿ ಘಟನೆ ಇದು? ಗೊತ್ತಿಲ್ಲಲ್ಲ. ಗರ್ಗದ ಮಡಿವಾಳಪ್ಪನವರು ಅವ್ರ ಮನೆಗೆ ಹೋಗ್ತಾರೆ, ಗೌಡ್ರ ಮನೆಗೆ ಹೋಗ್ತಾರ. ಗೌಡ್ರ ಮನೆಗೆ ಹೋಗಿ ಏನಂತಾರ, ಮಕ್ಕಳಾಗಿಲ್ಲ ಅನ್ನೋದು ಗೊತ್ತಾಗಿ ಇವರೇ ಕರುಣೆ ತೋರಿ ಅವ್ರಿಗೆ ಮಕ್ಕಳಾಗ್ಲಿ ಅಂತ ಆಶೀರ್ವಾದ ಮಾಡ್ಬೇಕಂತ ಏನ್ ಮಾಡ್ತಾರಂದ್ರ, ಅಲ್ಲೊಂದು ತೊಟ್ಲ ಇರ್ತದ, ತೊಟ್ಲ ಕಟ್ರಿ ಅಂತಾರ. ಅದು ತೊಟ್ಲ ಇರ್ತದ. ಅವ್ರ ಮನೆಗೆ ಒಂದು ಅಟ್ಟದಾಗ ಇಟ್ಟಿರ್ತಾರ. ಅದು ನೋಡ್ತಾರ, ತೊಟ್ಲ ತಂದಿಲ್ಲಿ ಕಟ್ರಿ, ಜಂತೆ ಕಟ್ರಿ ಅಂತ. ತೊಟ್ಲ ಕಟ್ಟಿಸ್ತಾರ. ತೊಟ್ಲ ಕಟ್ಟಿದ್ಮೇಲೆ ಆ ತೊಟ್ಲ ಎಲ್ಲ ಸ್ವಚ್ಛ ತೊಳಸಿ ಏನ್ ಮಾಡ್ತಾರ, ಅದ್ರೊಳಗ ಮಡಿವಾಳಪ್ಪ ಕುಂದಿರ್ತಾರ. ಒಳಗೆ ಮಡಿವಾಳಪ್ಪ ಕೂತು ಹಿಂಗವ ಬಾಯಿ ಇಲ್ಲ ಕರೀತಾರೆ. ಗೌಡ್ತಿ ಬರ್ತಾ ಈ ತೊಟ್ಲ ತೂಗು ಅಂತ. ಇವ್ರ ಲೀಲೆ ನೋಡ್ರಿ, ಎಂತ ಲೀಲೆ ಮಾಡ್ತಿರ್ತಾರ. ನಾನು ಈ ತೊಟ್ಲದಾಗ ಹಾಕಿ ತೊಟ್ಲ ತೂಗು ಅನ್ನೋನ ಏನಂತಾಳ, ತೊಟ್ಟಲ ನಾನೇನು ತೂಗ್ತೀನಿ, ಆದ್ರೆ ನನಗೆ ಮತ್ತೆ ತೊಟ್ಟಲಿಗೆ ಬರಂಗ ಮಾಡಬಾರ್ದು ನೋಡು, ಅದು ನನ್ನ ಗುರಿ ಅದು ಅಂತ. ನಾ ತೊಟ್ಟಲಿಗೆ ಬರಬಾರ್ದು, ನೀನ್ ತೊಟ್ಲ ತೂಗಿದ್ರಂತ. ಅದ ಗರ್ಗದ ಮಡಿವಾಳಪ್ಪ ಅಂತಾರ, ನಿನ್ನ ನಂಬಿ ಈ ಮನಿತನದವರು ಒಂದು ಸಂತಾನಕ್ಕಾಗಿ ಸೊಸೆ ಬಂದಾಳಂತಂದ್ರ ಈ ಮನಿ ಬೆಳಗ್ತಾಳ, ಒಂದು ಮಗು ಅಡದ್ ಕೊಡ್ತಾಳಂತ ಇವರು ನಂಬಿ ನಿನ್ನ ಕರ್ಕೊಂಡ್ ಮದುವೆ ಮಾಡ್ಕೊಂಡರ, ಮೊದಲು ಅವ್ರ ನಂಬಿಕೆ ಕರೆ ಮಾಡು, ನಿನ್ನ ವೈಯಕ್ತಿಕ ಮೋಕ್ಷ ಆಮೇಲೆ ನೋಡು ಅಂತ. ಆ ಹೆಣ್ಣು ಮಗಳಿಗೆ ಮಗ ಹಡಿಯೋದ್ರಕ್ಕಿಂತ ಆಕಿದ ಮೋಕ್ಷನೇ ಮುಖ್ಯ. ಇನ್ನೊಮ್ಮೆ ತೊಟ್ಟಲಿಕ್ಕೆ ಬರಬಾರ್ದು ಅಂದ್ರೆ ಏನ್ ಅದರ ಅರ್ಥ? ನಾನು ಇನ್ನೊಮ್ಮೆ ಈ ತೊಟ್ಟಲಿಗೆ ಬರಬಾರ್ದು ಅಂತಂದ್ರೆ ಏನ್ ಅರ್ಥ ಹೇಳ್ರಿ? ಹುಟ್ಟಿ ಬರಬಾರ್ದು ಅಂತಾರೆ.
ಮತ್ತೆ ತೊಟ್ಟಲಿಗೆ ಬರ್ಲಾರ್ದಂಗೆ ಮಾಡಿಬಿಡು, ನೀನು ತೊಟ್ಲ ತೂಗ್ತೇನೆ, ನೀನು ತೊಟ್ಲ ತೂಗ್ತೇನೆ ಅಂತ. ಅಂದ್ರ ಎಂತ ಮುಮುಕ್ಷತ್ವ ಆ ಹೆಣ್ಮಗಳು ಬಲ್ಲಿ. ಅದಕ್ಕೆ ಮೊದಲ ಈ ತೊಟ್ಲ ತೂಗಿ ಈ ಮನಿ ಬೆಳಗು, ಆಮೇಲೆ ನಿಂದು ಅದು ವೈಯಕ್ತಿಕ ಮೋಕ್ಷ ಆಗ್ತದೆ, ಪರ್ಸನಲ್. ಅದಕ್ಕೆ ನಿನ್ನ ವೈಯಕ್ತಿಕ ಮೋಕ್ಷದ ಬಗ್ಗೆ ಆಮೇಲೆ ಆಶೀರ್ವಾದ ಮಾಡಿಸುವ, ಮೊದಲು ಈ ಮನೆ ಉದ್ಧಾರ ಮಾಡಿ ನೀನು ಅಂತ. ಅಷ್ಟು ಪವರ್ಫುಲ್ ಇದ್ದಂತ ಮುಮುಕ್ಷು ಆದ ಹೆಣ್ಣು ಮಗಳ ಹೊಟ್ಟಾಗ ಶಿವಾನಂದರು ಹುಟ್ಟುತ್ತಾರೆ. ಎಷ್ಟು ಶಕ್ತಿ ತಂದೆ ತಾಯಿಗಳಲ್ಲಿ ಯಾವ ರೀತಿ ದೈವಿ ಶಕ್ತಿ ಕೆಲಸ ಮಾಡ್ತಿರ್ತದ ಅಂಥವ್ರ ಮನೆಗೆ ಅಂತ ಒಂದು ಮಕ್ಕಳು ಹುಟ್ಟುತ್ತಾರೆ. ಮುಮುಕ್ಷುಗಳಿದ್ರೂ ಸಹಿತ ಗೃಹಸ್ಥ ಜೀವನ ಮಾಡಿ ಸಕ್ಸಸ್ ಆಗಿ ಯಾವ ರೀತಿ ಇಂಥವ್ರೇ ನಮಗೆ ಆದರ್ಶ, ಹೌದಲ್ರಿ? ಗೃಹಸ್ಥರಾಗಿರಬೇಕು, ಮುಮುಕ್ಷುಗಳಾಗಿರ್ಬೇಕು, ಗುರುವಿನ ಬಳಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು. ಗೃಹಸ್ಥರಿಗೆ ಗೃಹಸ್ಥ ಸಾಧಕರೇ ಸಾಧಕರು, ಸಿದ್ಧ ಪುರುಷರು, ಪ್ರಸಿದ್ಧ ಪುರುಷರು ನಮಗೆ ಆದರ್ಶ. ಏನಂದ್ರೆ ಯಾವ ರೀತಿ ಚಲೋ ಅದಲ್ರಿ ವಿಚಾರ. ಶಿವಾನಂದ ಸ್ವಾಮಿಗಳು ಅನುಕರಣೀಯ ಆದರ್ಶ ಹೆಂಗಿರ್ಬೇಕಪ್ಪ. ಪೇರೆಂಟ್ಸ್ ಮುಮುಕ್ಷುಗಳಾಗಿ ಇದ್ದು ಮಕ್ಕಳಾಡಿದ್ರೆ ಏನ್ ಪವರ್ಫುಲ್ ಮಕ್ಕಳು ಹುಡ್ತಾವ ಅಂತ ತೋರಿಸ್ಕೊಡ್ತಾರೆ. ಇಲ್ಲಿ ಶ್ರೀಕೃಷ್ಣ ಅರ್ಜುನರ ಸಂವಾದವನ್ನ ಯಾವ ರೀತಿ ವ್ಯಾಸ ಮಹರ್ಷಿಗಳು ಸಂಗ್ರಹ ಮಾಡಿ ಭಗವದ್ಗೀತೆ ಅಂತ ಲೋಕಕ್ಕೆ ಕರುಣಿಸಿದರೋ, ಅದೇ ರೀತಿ ರೇಣುಕ ಅಗಸ್ತ್ಯರ ಸಂವಾದ, ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹರ್ಷಿಗಳ ಸಂವಾದವನ್ನ ಶಿವಯೋಗಿ ಶಿವಾಚಾರ್ಯರು ಸಂಗ್ರಹ ಮಾಡಿ ಲೋಕಕ್ಕೆ ಸಿದ್ಧಾಂತ ಶಿಖಾಮಣಿ ಅಂತೇಳಿ ಕರುಣಿಸಿದರು. ಭಗವದ್ಗೀತೆಗೆ ಶ್ರೀಕೃಷ್ಣ ಗೋವುಗಳು, ಕೃಷ್ಣನ ಗೋವುಗಳು ಯಾವುವು, ಯಾವ ಗೋವುಗಳ ಹಾಲು ಸಂಗ್ರಹ ಮಾಡಿದ ಕೃಷ್ಣ ಭಗವದ್ಗೀತೆ ಕೊಡಬೇಕಾದ್ರೆ ಸಕಲ ಉಪನಿಷತ್ತುಗಳೇ ಗೋವುಗಳು, ಎಲ್ಲ ಉಪನಿಷತ್ತುಗಳೇ ಗೋವುಗಳು. ಆ ಗೋವುಗಳಿಂದ ಸಂಗ್ರಹ ಮಾಡಿದ ಹಾಲನ್ನ ಆ ಗೋಮಾತೆ ಅರ್ಜುನ ಎಂಬ ಕರುವಿಗೆ ಕುಡಿಸ್ತಾವ. ಹಂಗ ಇಲ್ಲಿ ರೇಣುಕರ ಗೋವುಗಳು ಯಾವ? ಶಿವಾಗಮ. 28 ಶಿವಾಗಮಗಳೇ ರೇಣುಕರ ಗೋವುಗಳು. ಅವುಗಳ ಹಾಲನ್ನ ಕರೆದು ರೇಣುಕ ಎಂಬ ಗೋಮಾತೆ ಅಗಸ್ತ್ಯ ಎಂಬ ಕರುವಿಗೆ ಕುಡಿಸ್ಲಕತ್ತಾಳ. ಈ ಅಗಸ್ತ್ಯ ಅರ್ಜುನರು ಏನಪ್ಪ ಅಂದ್ರೆ ವಿಶ್ವದ ಇಡೀ ಮನುಕುಲದ ಪ್ರತಿನಿಧಿಗಳು. ಜಗತ್ತಿನಾಗ ಎಷ್ಟು ಮನುಷ್ಯರದರ ಅವರೆಲ್ಲರದು ಪ್ರತಿನಿಧಿಗಳು. ಉಪನಿಷತ್ತುಗಳು ಓದ್ಬೇಕಂತೇಳಿ ಒಂದೊಂದು ಉಪನಿಷತ್ತು ಇಟ್ಕೊಂಡು ಓದಿದ್ರೆ ಇಡೀ ಆಯುಷ್ಯ ಮುಗಿಯಂಗಿಲ್ಲ. ಎಲ್ಲ ಉಪನಿಷತ್ತುಗಳು ಓದಿದಂಗೆ ಆಗಬೇಕು ಅಂತಂದ್ರೆ ಭಗವದ್ಗೀತೆ ಓದಿದ್ರೆ ಆಯ್ತು. ಅದೇ ರೀತಿ 28 ಶಿವಾಗಮಗಳ ಸಂಗ್ರಹ ಮಾಡಿ ಅವುಗಳನ್ನು ಓದ್ಕೊತ್ ಕೂತ್ರೆ ಎಷ್ಟು ಜನ್ಮ ಆದ್ರೂ ಮುಗಿಯಂಗಿಲ್ಲ.
ಎಲ್ಲ ಶಿವಾಗಮಗಳನ್ನ ಓದಿ ಬಿಡ್ಬೇಕಾದ್ರೆ ಸಾರ ಸಂಗ್ರಹ ಮಾಡ್ಕೊಂಡು ಓದಬೇಕು ಅಂತಂದ್ರೆ ಸಿದ್ಧಾಂತ ಶಿಖಾಮಣಿ ಅಧ್ಯಯನ ಮಾಡಿದ್ರೆ ಸಾಕು. ಎಲ್ಲ ಶಿವಾಗಮಗಳು ಓದಿದಂಗೆ ಆಗ್ತದೆ. ಇವೆಲ್ಲ ಗೊತ್ತಿರ್ಬೇಕು. ಎಲ್ಲ 28 ಶಿವಾಗಮಗಳ ಪೈಕಿ ಒಂದು ಯಾವ್ದಾರ ಶಿವಾಗಮದ ಹೆಸರು ಹೇಳಿದ ಕೂಡ್ಲೇನೆ ಅದು ಓದಿಲ್ಲಲ್ಲ ಇದು ಓದಿಲ್ಲಲ್ಲ ಅಂತಿಲ್ಲ. ಈ ಒಂದು ಸಿದ್ಧಾಂತ ಶಿಖಾಮಣಿ ಓದಿದ ಮೇಲೆ ಯಾವ ಶಿವಾಗಮದ ವಿಚಾರನೂ ನಿಮಗೆ ಹೊಸದ ಅನ್ಸಂಗೆ ಇಲ್ಲ. ಎಲ್ಲಾನು ಅದ್ರಾಗ ಬಂದೇ ಬಿಡ್ತಾವ. ಇಲ್ಲೇನ್ ಮಾಡ್ಯಾರ, ಆರಂಭದಲ್ಲಿ ಗ್ರಂಥಕರ್ತರು ಶಿವಯೋಗಿ ಶಿವಾಚಾರ್ಯರು ಶಿವಸ್ತುತಿ ಮಾಡಿ 7 ಶ್ಲೋಕಗಳನ್ನು ರಚನೆ ಮಾಡಿದ್ರು. ಆ 7 ಶ್ಲೋಕಗಳಲ್ಲಿ ಈಗ 6ನೇ ಶ್ಲೋಕದ ವಿಶ್ಲೇಷಣೆ ನಡೆದಿತ್ತು. 6ನೇ ಶ್ಲೋಕ ಏನ್ ಹೇಳ್ತದಪ್ಪ ಅಂದ್ರೆ, ಸ್ವೇಚ್ಛಾ ವಿಗ್ರಹಯುಕ್ತಾಯ ಸ್ವೇಚ್ಛಾ ವರ್ತನ ವರ್ತಿನೇ ಸ್ವೇಚ್ಛಾಕೃತ ತ್ರಿಲೋಕಾಯ ನಮಃ ಸಾಂಬಾಯ ಶಂಭವೇ. ಈ ಸ್ವೇಚ್ಛಾ ಅಂದ್ರೆ ಸ್ವ ಇಚ್ಛೆ. ಆ ಒಂದು ಶಿವನ ಸ್ವ ಇಚ್ಛೆ. ಸ್ವ ಅಂದ್ರ ಶಿವ, ಇಚ್ಛೆ ಅಂತಂದ್ರೆ ಶಕ್ತಿ. ಅದು ಏನ್ ಮಾಡ್ತಪ್ಪ ಅಂತಂದ್ರೆ, ಸ್ವೇಚ್ಛಾ ವಿಗ್ರಹಯುಕ್ತಾಯ. ಸ್ವೇಚ್ಛಾ ವಿಗ್ರಹಯುಕ್ತಾಯ ಅನ್ನೋದು ಹೋದ ವಾರ ಹೇಳಿದ್ದೆವು. ಇಚ್ಛಾಶಕ್ತಿ ಪರಮಾತ್ಮನಲ್ಲಿ ಶಕ್ತಿ ಏನದಲ್ಲ, ಶಿವನ ಜೊತೆಗೆ ಇರುವಂತ ಶಕ್ತಿ ಪರಮಾತ್ಮನ ಶಕ್ತಿ. ಪರಮಾತ್ಮನ ಶಕ್ತಿಯನ್ನ ನಿಮ್ಮ ಸಂಘಟನೆ ಶಕ್ತಿ ಆದಂತ ತಿಳ್ಕೋಬೇಕು. ನಿಮ್ಮ ಜೊತೆಗೆ ಶಕ್ತಿ ಇಲ್ಲ, ನಿಮ್ಮ ಶಕ್ತಿ. ನೀವು ಶಕ್ತಿ ಇದ್ದವರಿದ್ರೆ ಶಕ್ತಿ ಇದ್ದವರಿದ್ರೆ ನಿಮ್ಮಲ್ಲಿ ಶಕ್ತಿ ಆದ ಇಲ್ಲ. ನಿಮ್ಗ ಇಚ್ಛಾಶಕ್ತಿ ಅದ, ನಿಮಗ ಜ್ಞಾನ ಶಕ್ತಿ ಅದ, ನಿಮಗ ಕ್ರಿಯಾಶಕ್ತಿ ಅದ. ಪರಮಾತ್ಮನ ಶಕ್ತಿ ನೆನೆಸೋಕೆ ನಿಮ್ ಶಕ್ತಿ ಮರಿಬಾರ್ದು. ನಿಮ್ಮಲ್ಲಿ ಶಕ್ತಿ ಆದ ಇಲ್ಲ ನಿಮ್ ಜೊತೆಗೆ, ಮತ್ತ ಆ ಶಕ್ತಿಗೆ ಆಶ್ರಯ ಕೊಟ್ಟವ್ರು ನೀವೇ ಹೌದಾ ಇಲ್ಲ. ನೀವು ಶಿವಶಕ್ತಿ ಸಂಪುಟನೇ. ನೀವು ಶಿವನ ಮಕ್ಕಳೇ. ಅವನ ಬಳಿ ದೊಡ್ಡ ಶಕ್ತಿ ಇದ್ರೆ ನಮ್ಮ ಬಳಿ ಸಣ್ಣ ಶಕ್ತಿ ಇರ್ತದ ಅಷ್ಟೇ. ಅದಕ್ಕೆ ಅವನಲ್ಲಿನೂ ಇಚ್ಛಾಶಕ್ತಿ ಅದ, ನಿಮ್ಮಲ್ಲಿನೂ ಇಚ್ಛಾಶಕ್ತಿ ಅದ. ಅವನ ಶಕ್ತಿ ಹೆಂಗದಂದ್ರೆ ಸತ್ಯ ಸಂಕಲ್ಪ. ಅವ ಏನಂತಾನ ಅದೆಲ್ಲ ಶಕ್ತಿ ಏನಾಗ್ತದ ವಿಕಾಸ ಆಗ್ತದ. ಅವ ಹೆಂಗಂಗೆ ಒಂಥರ ಇಚ್ಛೆ ಪಡ್ತಾನ, ಹಾಗಾಗಿ ಅವನ ಇಚ್ಛಾಶಕ್ತಿ ವಿಕಾಸ ಆಗ್ಕೊತ ಹೋಗ್ತದೆ. ಏನೇನು ಆಗ್ಬೇಕಂತ ವಿಚಾರ ಮಾಡ್ತಾನ ಆಗ ಅವನು ಸತ್ಯ ಸಂಕಲ್ಪ. ನಾವು ಸಂಕಲ್ಪ ಮಾಡ್ತೀವಿ ಜೀವರುಗಳು, ಎಲ್ಲ ಸತ್ಯ ಆಗಲ್ಲ. ಕೆಲವೊಂದು ಸತ್ಯ ಆಗ್ತಾವ, ಕೆಲವೊಂದು ಮಿಥ್ಯ ಆಗ್ತಾವ. ಅದಕ್ಕೆ ಇಚ್ಛಾಶಕ್ತಿ ಏನ್ ಮಾಡ್ತದಪ್ಪ ಅಂದ್ರೆ, ಬ್ರಹ್ಮಾಂಡ ತಯಾರಾಗಬೇಕು ಅಂತ, ಪಿಂಡಾಂಡ ತಯಾರಾಗಬೇಕು ಅಂದ್ರೆ ಪಿಂಡಾಂಡದೊಳಗ ಸ್ಥೂಲ ವ್ಯಷ್ಟಿ ದೇಹ, ಸೂಕ್ಷ್ಮ ವ್ಯಷ್ಟಿ ದೇಹ, ಕಾರಣ ವ್ಯಷ್ಟಿ ದೇಹ ಪಿಂಡಾಂಡದಾಗ ತಯಾರಾಗ್ತದ. ಬ್ರಹ್ಮಾಂಡದೊಳಗ ಸ್ಥೂಲ ಸಮಷ್ಟಿ ದೇಹ, ಸೂಕ್ಷ್ಮ ಸಮಷ್ಟಿ ದೇಹ, ಕಾರಣ ಸಮಷ್ಟಿ ದೇಹ ಬ್ರಹ್ಮಾಂಡದಾಗ ತಯಾರಾಗ್ತದೆ. ಇದು ಈ ರೀತಿಯಾಗಿ ವಿಕಾಸ ಆಗಿದ್ದು ಆತನೊಳಗಿರುವಂತ ಇಚ್ಛಾಶಕ್ತಿನ ಈ ರೀತಿ ವಿಕಾಸ ಆಯ್ತು. ವಿಗ್ರಹ ಅಂತಾರೆ, ಸ್ವಚ್ಛ ವಿಗ್ರಹ. ಈ ವಿಗ್ರಹಗಳು ತಯಾರಾಗ್ತವ. ಅದೇನದ ಜಡ ಅದ ಅಷ್ಟೇ. ಆ ಶಕ್ತಿ ಜಡ ಅದ. ಅದಕ್ಕ ತಾನು ಶಕ್ತಿ ಅಂತನೂ ಗೊತ್ತಿಲ್ಲ, ತಾನು ಉದ್ದೇಶ ಏನಂತನೂ ಗೊತ್ತಿಲ್ಲ. ಅದಕ್ಕೆ ಒಂದು ಅರ್ಥ ಬರಬೇಕು ಅಂತಂದ್ರ, ಆ ಶಕ್ತಿ ಸದುಪಯೋಗ ಆಗಬೇಕು ಅಂತಂದ್ರ ಪರಮಾತ್ಮ ಶಿವ ಈ ವಿಗ್ರಹಗಳೇನು ತಯಾರಾಗ್ಯಾವಲ್ಲ, ಸ್ಥೂಲ ವ್ಯಷ್ಟಿ ದೇಹ, ಸ್ಥೂಲ ಸೂಕ್ಷ್ಮ ದೇಹ, ಸ್ಥೂಲ ಕಾರಣ ದೇಹ, ಇವೇನದವ ವ್ಯಷ್ಟಿ ದೇಹಗಳು. ಮತ್ತು ಸಮಷ್ಟಿದೂ ಸ್ಥೂಲ ಸೂಕ್ಷ್ಮ ಕಾರಣ ತಯಾರಾಗ್ಯಾವಲ್ಲ, ಈ ಬ್ರಹ್ಮಾಂಡ ಪಿಂಡಾಂಡಗಳು ತಯಾರಾದ್ರ ಅದರೊಳಗೆ ಪರಮಾತ್ಮ ವಿಶಿಷ್ಟ ಅಂದ್ರೆ ಅದರೊಳಗೆ, ಎದ್ರೊಳಗ ಈ ವಿಗ್ರಹಗಳ ಒಳಗ ಶಿವ ಏನ್ ಮಾಡ್ತಾನ, ಒಪ್ಕೊಂಡು ಈಗ
ಕಾರ್ ತಂದಕ್ಕೆ ಇಟ್ರಿ ಏನಾಯ್ತು? ಅದು ಕಾರ್ ತಾನೇ ಚಾಲು ಆಗ್ತದೆ. ಕಾರ್ ಡ್ರೈವರ್ ಒಳಗೆ ಹೋಗಿ ಕೂತ್ ಚಾಲು ಮಾಡ್ಬೇಕಲ್ಲ. ಹಂಗೆ ಶಿವ ಏನು ಮಾಡ್ತಾನ, ಆ ಸ್ಥೂಲ ವ್ಯಷ್ಟಿ ದೇಹದೊಳಗ ವಿಶ್ವಜೀವನಾಗಿ, ಸೂಕ್ಷ್ಮ ವ್ಯಷ್ಟಿ ದೇಹದೊಳಗ ತೈಜಸ್ ಜೀವನಾಗಿ, ಕಾರಣ ವ್ಯಷ್ಟಿ ದೇಹದೊಳಗ ಪ್ರಾಜ್ಞೆ ಜೀವನಾಗಿ ಶಿವನೇ ಒಳಗ ಕುಂತು ನಡೆಸ್ತಾನ. ಅದೇ ರೀತಿ ಸ್ಥೂಲ ಸಮಷ್ಟಿ ಅಂದ್ರೆ ಬ್ರಹ್ಮಾಂಡಗತ ದೇಹ ಪರಮಾತ್ಮನ ದೇಹದೊಳಗ ವಿರಾಟ ಬ್ರಹ್ಮನಾಗಿ, ಸೂಕ್ಷ್ಮ ಸಮಷ್ಟಿ ದೇಹದೊಳಗ ಹಿರಣ್ಯ ಗರ್ಭನಾಗಿ ಮತ್ತು ಕಾರಣ ಸಮಷ್ಟಿ ದೇಹದೊಳಗ ಅಂತರ್ಯಾಮಿಯಾಗಿ ಏನ್ ಮಾಡ್ತಾನ, ಅದನ್ನ ನಡೆಸ್ತಾನೆ. ಅದಕ್ಕೆ ವಿಗ್ರಹ ಆಕಾರ, ನಿರಾಕಾರ ಪರಮಾತ್ಮ ಆಕಾರ ತಾಳ್ತಾನ. ತಾಳಿ ಶಕ್ತಿ ಆಕಾರ ತಾಳಿ, ವಿಗ್ರಹ ಆಕಾರ ದೇಹ ಸ್ವರೂಪ ವಿಸ್ತಾರ ಹಿಂಗೆಲ್ಲ ಶಬ್ದಗಳು ಬರ್ತಾವ. ಶಿವನು ವಿಶ್ವಜೀವನಾಗಿ ಇಚ್ಛಾಶಕ್ತಿಯ ಸ್ಥೂಲ ವ್ಯಷ್ಟಿ ದೇಹವನ್ನು ಧರಿಸಿದನು, ಅಥವಾ ಇಚ್ಛಾಶಕ್ತಿಯ ವಿಶಿಷ್ಟ ಶಿವನಾದನು. ಅದೇ ವಾಕ್ಯನೇ ಮತ್ತೆ ನೀಟಾಗಿ ಮೂವತ್ತು ಸಾರಿ ಬರ್ಸಿವಿ. ಎಲ್ಲ ಬರ್ಸದ ಉತ್ತಮ ಸಾಧಕರಿಗಾಗಿ ಸಚ್ಚಿದಾನಂದಮಯ ಭಾವ ವಿಗ್ರಹ, ಮಧ್ಯಮ ಸಾಧಕರಿಗಾಗಿ ನಾದ ಬಿಂದು ಕಲಾ ಅಂದ್ರೆ ಉಪಾಸಕರಿಗಾಗಿ ಆ ರೀತಿಯಾದ ವಿಗ್ರಹನಾದ, ಮತ್ತು ಕನಿಷ್ಠ ಸಾಧಕರಿಗಾಗಿ ಭುವನ ಮಂತ್ರ ರೂಪ ವಿಗ್ರಹನಾದ, ಪರಿಶುದ್ಧ ಭಕ್ತನಿಗಾಗಿ ಭಾವಲಿಂಗವಾಗುತ್ತಾನೆ, ಮಧ್ಯಮ ಭಕ್ತನಿಗಾಗಿ ಪ್ರಾಣಲಿಂಗವಾಗುತ್ತಾನೆ. ಭಕ್ತ ಅಂದ್ರೆ ಸಾಧಕ, ಮತ್ತೇನು ಆರಂಭದಲ್ಲಿ ಸಾಧನೆ ಮಾಡೋನು ಭಕ್ತ ಅಂತಾರೆ. ಕನಿಷ್ಠ ಭಕ್ತನಿಗಾಗಿ ಇಷ್ಟಲಿಂಗವಾಗ್ತಾನೆ. ಉತ್ತಮ ಭಕ್ತರಲ್ಲಿ ಓಂಕಾರ ಆಗ್ತಾನ, ಮಧ್ಯಮ ಭಕ್ತರಲ್ಲಿ ಸೋಹಂ ಆಗ್ತಾನ, ಕನಿಷ್ಠ ಭಕ್ತರಲ್ಲಿ ಶ್ವಾಸೋಚ್ಛ್ವಾಸ ಸುಮ್ಮನೆ ಉಸಿರಾಡುತ್ತಿರ್ತಾನ ಅಷ್ಟೇ ಕನಿಷ್ಠ ಭಕ್ತ. ಹೀಗಾಗಿ ಸ್ವೇಚ್ಛಾ ವಿಗ್ರಹಯುಕ್ತಾಯ ಎಂದರೆ ತನ್ನ ಇಚ್ಛಾಶಕ್ತಿಯ ಮೂಲಕ ಮಂಗಲ ವಿಗ್ರಹಗಳನ್ನು ಧಾರಣೆ ಮಾಡುವವ. ನೋಡ್ರಿ, ನಾವೇನು ಶರೀರಕ್ಕೆ ಬೈತೀವಲ್ಲ, ಇದೇ ಮಜಾ ಇರೋದು. ಈ ಒಂದು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ತಯಾರಾಗಿದ್ದಕ್ಕ ಅವ್ರೇನಂತಾರ ವೇದಾಂತಿಗಳು, ಅದನ್ನ ಬೈತಾರ, ಮಲಕೋಶ ಅಂತಾರ. ಇಲ್ಲಿ ಹಂಗ ಅನ್ನಂಗಿಲ್ಲ, ಮಂಗಲ ವಿಗ್ರಹಗಳು ಅಂತಾರೆ ಇವರು. ಸಿದ್ಧಾಂತ ಶಿಖಾಮಣಿ ಇರೋದು ವಚನ ಸಾಹಿತ್ಯ ಆಗಲಿ, ಕೂಡಲ ಸಂಗಮ ದೇವರನ್ನ ಒಲಿಸ ಬಂದ ಪ್ರಸಾದ ಕಾಯ ಅಂತಾರ. ಬ್ರಹ್ಮಾಂಡ ಇರ್ಬೋದು, 84 ಲಕ್ಷ ಶರೀರ ಪಿಂಡಾಂಡಗಳಿದ್ರೂ ಸಹಿತ ಮಂಗಲ ವಿಗ್ರಹಗಳನ್ನು ಧಾರಣೆ ಮಾಡುವವ ಪರಮಾತ್ಮನಲ್ಲಿರುವ ಶುದ್ಧ ಶಕ್ತಿಯ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ, ಸ್ಥೂಲ ಸಮಷ್ಟಿ ಬ್ರಹ್ಮಾಂಡ, ಸೂಕ್ಷ್ಮ ಸಮಷ್ಟಿ ಬ್ರಹ್ಮಾಂಡ, ಕಾರಣ ಸಮಷ್ಟಿ ಬ್ರಹ್ಮಾಂಡ, ಈ ಎಲ್ಲಾ ವಿಧದ ವಿಗ್ರಹಗಳನ್ನು ರಚಿಸಿದವಳು ಯಾರು? ಶಕ್ತಿ. ಅವನೊಳಗಿರುವಂತಹ ಶಕ್ತಿ, ಶುದ್ಧ ಶಕ್ತಿ. ಪರಮಾತ್ಮನು ವಿಶ್ವಜೀವನಾಗಿ ಸ್ಥೂಲ ದೇಹ ವಿಗ್ರಹವನ್ನ, ತೈಜಸ್ ಜೀವನಾಗಿ ಸೂಕ್ಷ್ಮ ದೇಹ ವಿಗ್ರಹವನ್ನ, ಪ್ರಾಜ್ಞೆ ಜೀವನಾಗಿ ಕಾರಣ ದೇಹ ವಿಗ್ರಹವನ್ನ, ಅದೇ ರೀತಿ ವಿರಾಟ್ ಬ್ರಹ್ಮನಾಗಿ ಸ್ಥೂಲ ಸಮಷ್ಟಿ ಬ್ರಹ್ಮಾಂಡ ವಿಗ್ರಹವನ್ನ, ಹಿರಣ್ಯ ಗರ್ಭನಾಗಿ ಸೂಕ್ಷ್ಮ ಬ್ರಹ್ಮಷ್ಟಿ ಬ್ರಹ್ಮಾಂಡ ವಿಗ್ರಹವನ್ನ, ಅಂತರ್ಯಾಮಿಯಾಗಿ ಕಾರಣ ಸಮಷ್ಟಿ ವಿಗ್ರಹವನ್ನ ಧರಿಸಿದ. ಇದು ಹೋದ ವಾರ ಹೇಳಿದ್ದರು. ಪಾರ್ವತಿ ಅಂತಾರೆ, ಶಕ್ತಿಗೆ ಪಾರ್ವತಿ ಅಂತಾರೆ. ಪಾರ್ವತಿ ಅಂತ ಯಾಕೆ ಬರ್ತಾರೆ ಅವನಿಗೆ, ಆಕೆಗೆ ಅಮ್ಮಗ? ಪಾರ್ವತಿ ಅಂತ ಹೆಸರು ಬಂತದು ಪರ್ವತರಾಜನ ಮಗಳ, ಅದಕ್ಕೆ ಪಾರ್ವತಿ. ಆಕೆ ಜಗತ್ತಿನ ವಸ್ತುಗಳೇನದವಲ್ಲ, ಆ ವಸ್ತುಗಳದು ಒಂದು ತಯಾರಾದ ವಿಗ್ರಹ ಆಕೆ ಅಷ್ಟೇ. ಪರ್ವತರಾಜನ ಮಗಳು. ಜಗತ್ತಿನಾಗ ಎಷ್ಟು ವಸ್ತುಗಳಿದ್ರು ಸಹಿತ ಅವೆಲ್ಲದಕ್ಕಿಂತ ದೊಡ್ಡದು ಪರ್ವತ. ಅಂತ ಪರ್ವತ, ಅದಕ್ಕೆ ರಾಜ ಅಂದ್ರ ಅಂಥದ್ದು ಮಗಳಾಕಿ, ಪರ್ವತರಾಜನ ಮಗಳು. ಮತ್ತು ಪರಮಾತ್ಮ ಶಿವ. ಪಾರ್ವತಿ ಅಂದ್ರೆ ಶಕ್ತಿ, ಪರಮಾತ್ಮ ಅಂದ್ರೆ ಶಿವ. ಪರಮಾತ್ಮ ಅಂದ್ರೆ ಎಲ್ಲ ಕಡೆ ಇರವ, ಎಲ್ಲದರೊಳಗೂ ಇರವ, ಅವ ಪರಮಾತ್ಮ.
ಇವರದು ಬಹು ಸುಂದರವಾದ ಹೊಂದಿಕೆ. ಇವರಿಬ್ಬರದು ಏನದ ಬೆಸ್ಟ್ ಕಾಂಬಿನೇಷನ್. ಹಿಂಗ ಇರ್ಬೇಕು. ಯಾವಾಗ ಅಲ್ಲಿ ಮದುವೆ ಮಾಡ್ಕೊಂಡು ಗಂಡ ಹೆಂಡತಿಗೆ ಮಂದಿ ಏನಂತಿರ್ಬೇಕು, ಬೆಸ್ಟ್ ಕಪಲ್, ಒಳ್ಳೆ ದಂಪತಿಗಳು ಅಂತ. ಹಂಗ ಇಲ್ಲೇನದ ಶಿವಶಕ್ತಿಯದ್ದು ಬಹಳ ಸುಂದರವಾದ ಹೊಂದಿಕೆ. ರೂಪಕದಿಂದ ಹೇಳುವುದಾದರೆ ಹೆಂಗಪ್ಪ, ವಿಶ್ವದ ಮಾತಾಪಿತರಾದ ಅವರ ದಾಂಪತ್ಯ ಅತೀವ ಸರಸ ಸುಭಗ, ಅತ್ಯಂತ ಸರಳವಾಗಿ ಮತ್ತು ಸುಭಗ. ಭಗ ಅಂದ್ರೆ ಏನು? ಭಾಗ್ಯಗಳು, ಭಾಗ್ಯ, ಆನಂದ. ಸರಸ ಅಂದ್ರೆ ಆನಂದ, ಅತ್ಯಂತ ಸರಸ ಅಂದ್ರೆ ಆನಂದ, ಮೋಕ್ಷದ ಆನಂದ. ಸುಭಗ ಅಂದ್ರೆ ಏನು ಇಲ್ಲದ ಆನಂದ ಅಲ್ಲ, ಎಲ್ಲ ಭೋಗ ಭಾಗ್ಯಗಳು ಇಟ್ಕೊಂಡ ಆನಂದ. ಭಾಗ್ಯ ಭಗ ಎಲ್ಲ ಒಂದೇ. ಭಾಗ್ಯ ಇಲ್ಲದಲ್ಲ, ಇಲ್ಲಿ ಎಲ್ಲ ಭಾಗ್ಯಗಳ ಸಮೇತವಾಗಿ ಆನಂದ. ಇವೆಲ್ಲ ಸಿದ್ಧಾಂತಗಳು ಗೊತ್ತಿರ್ಲಾರ್ದಕ್ಕ ಅದಕ್ಕ ಬ್ಯಾರೆ ಸನ್ಯಾಸಿಗಳು ಕೂಳ ನೀರ ದಿಕ್ಕಿಲ್ಲದ ಎಲ್ಲರ ಅಡ್ಬೇಕು ತಪಸ್ ಮಾಡೋ ಸನ್ಯಾಸಿಗಳು, ನಮ್ಮ ವೀರಶೈವ ಸ್ವಾಮೀಜಿ ಸನ್ಯಾಸಿಗಳು, ಇವರೆಂತ ಸನ್ಯಾಸಿಗಳು ಅಂತಂದ್ರ ಸಕಲ ಭಾಗ್ಯಗಳ ಸಮೇತವಾದ ಸನ್ಯಾಸಿಗಳು. ಬಂಗಾರ, ಬೆಳ್ಳಿ, ಅಧಿಕಾರ ಎಲ್ಲ ಇರ್ತದ. ಹೆಣ್ಣು ಒಂದು ಇರಂಗಿಲ್ಲ ಅವ್ರಿಗೆ, ಅಷ್ಟೇ. ಉಳಿದದ್ದೆಲ್ಲ ಇರ್ತದ ಅವ್ರಿಗೆ. ಅಂತ ಸನ್ಯಾಸಿಗಳು ಸುಭಾಗ. ಅದಕ್ಕೆ ಇವ್ರಿಗೆ ಗೊತ್ತೇ ಇರಲಾರ್ದೆ ಆ ಸನ್ಯಾಸಿಗೆ ಬಂಗಾರ ಎದಕ್ ಬೇಕು, ಪಲ್ಲಕ್ಕಿ ಎದಕ್ ಬೇಕು, ಸುಮ್ಮನೆ ಏನು ತಿಳ್ಕೊಳ್ಳಾರ್ದೆ ಸುಮ್ಮನೆ ಮಾತಾಡ್ತಾವ. ಇದೆಲ್ಲ ತಿಳ್ಕೋಬೇಕು. ನಮ್ಮ ಸಿದ್ಧಾಂತ, ವೀರಶೈವ ಸಿದ್ಧಾಂತ, ನಮ್ಮ ಸ್ವಾಮೀಜಿಗಳಿಗೆ ಎಲ್ಲ ಭೋಗ ಭಾಗ್ಯಗಳಲ್ಲಿ ಮುಳುಗಿಸಿ ನಾವು ಅವರಿಂದ ತತ್ವಜ್ಞಾನ ಕೇಳ್ತೀವಿ ಅಷ್ಟೇ. ಅವರು ಹೆಣ್ಣು ತ್ಯಾಗ ಮಾಡಿ ಮಕ್ಕಳು ಏನ್ ಮಾಡ್ತಾರ, ಮಕ್ಕಳು ಹಡೆಯಲ್ಲ, ಅವ್ರು ಏನ್ ಮಾಡ್ತಾರ, ಇಡೀ ಜಗತ್ತಿನ ಮಕ್ಕಳೇ ನನ್ನ ಮಕ್ಕಳು ಅಂತಾರೆ. ಈ ಮಕ್ಕಳು ಅವರ ಅಪ್ಪಗ ಬೇಕಾದಂತ ಭೋಗ ಭಾಗ್ಯಗಳನ್ನು ಒದಗಿಸಿ ಅವರಿಗೆ ಶ್ರೀಮಂತ ರಾಜಗುರುಗಳನ್ನಾಗಿ ಮಾಡಿಟ್ಟಿರ್ತಾರೆ. ಹೆಣ್ಣು ಒಂದು ಇರಂಗಿಲ್ಲ, ಮದುವೆ ಒಂದು ಇರಂಗಿಲ್ಲ ಅವರಿಗೆ, ಅಷ್ಟೇ. ಅದಕ್ಕೆ ಪಾರ್ವತಿ ತನ್ನ ದೇಹದ ಅಂಶದಿಂದ ಒಂದು ಮೂರ್ತಿ ತಯಾರಿಸಿದಳು. ಸುಮ್ಮೊಂದು ಕಥೆ ಹೇಳಕತ್ತಾರ, ಒಂದು ಸುಂದರ ರೂಪಕ, ಒಂದು ಕಥೆ, ಒಂದು ರೂಪಕ ಮಾಡಿ ತಯಾರಿಸಿ ಪರಮಾತ್ಮನು ಆ ಮೂರ್ತಿಯಲ್ಲಿ ಜೀವನಾಗಿ ನೆಲೆಸಿದ. ಅವ ಬೇರೆ ಯಾರು ಅಲ್ಲ, ಜೀವೋ ಬ್ರಹ್ಮ ಇವ ನಾಪರಹ. ಅದೇ ಹೌದಲ್ರಿ ಇಲ್ಲಿ ಹೇಳಕತ್ತದ್ದು. ಆ ಗೊಂಬಿ ಒಳಗ ಪರಮಾತ್ಮನೇ ಜೀವನಾಗಿ ನೆಲೆಸಿದ ಅಂತಂದ್ರ ಜೀವೋ ಬ್ರಹ್ಮ ಇವ ನಾಪರಹ. ಜೀವಂತವಾದ ಆ ಮೂರ್ತಿಯೇ ಏನಾಯ್ತು, ಗಣಪತಿ ಆಯ್ತು. ಪರಮಾತ್ಮನು ಲೀಲಾ ಪುರುಷ. ಪ್ರತಿಯೊಂದು ಮೂರ್ತಿಗಳು ಗಣಪತಿನೇ ಹೌದಲ್ರಿ. ಎಲ್ಲಾ 84 ಲಕ್ಷ ಜೀವರಾಶಿಗಳ ಮೂರ್ತಿಗಳು ಪಾರ್ವತಿ ದೇವಿಯ ಶಕ್ತಿ ಮಾತೆಯ ಮಣ್ಣಿನ ಸ್ವರೂಪಗಳ ಗೊಂಬೆಗಳೇ. ಅದರೊಳಗೆ ಶಿವನ ಅದನ, ಅದು ಗಣಪತಿ. ಅದಕ್ಕೆ ಪರಮಾತ್ಮನು ಲೀಲಾ ಪುರುಷ. ತನ್ನ ಭಕ್ತರಿಗಾಗಿ ನಾನಾ ಬಗೆಯ ವಿಗ್ರಹಗಳನ್ನು ತಳೆಯುತ್ತಾನೆ. 84 ಲಕ್ಷ ಜೀವರಾಶಿಗಳ ವಿಗ್ರಹಗಳನ್ನು ಅವನು ತಾಳ್ತಾನೆ. ಅವನು ಲೀಲೆ ಅದು. ಉತ್ತಮ ಸಾಧಕರಿಗಾಗಿ ಸಚ್ಚಿದಾನಂದಮಯ ಭಾವ ವಿಗ್ರಹ ಧರಿಸುತ್ತಾನೆ. ಒಳ್ಳೆಯ ಸಾಧಕರಿಗಾಗಿ, ಬೆಸ್ಟ್ ಸಾಧಕರಿಗಾಗಿ. ಎಂಥದ್ದು? ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಪರಮಾತ್ಮ ಹೆಂಗದನಂತ ಹೇಳ್ತೀರ ಇಲ್ಲ ನೀವು? ತದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ ಅಂತ ಹೇಳ್ತೀರ ಇಲ್ಲ? ಉತ್ತಮ ಅಧಿಕಾರಿಗಳಿಗಾಗಿ ಮತ್ತು ಮಧ್ಯಮ ಅಧಿಕಾರಿಗಳಿಗಾಗಿ ನಾದ, ಬಿಂದು, ಕಲಾರೂಪ ವಿಗ್ರಹ ಧರಿಸುತ್ತಾನೆ. ಮತ್ತೆ ಕನಿಷ್ಠ ಸಾಧಕರಿಗಾಗಿ ಭುವನ ಮಂತ್ರ ರೂಪ ತಳೆಯುತ್ತಾನೆ. ಭುವನ ಮಂತ್ರ ಓಂ ನಮ ಶಿವಾಯ ಅಂತಂದ್ರೆ ಏನು? ಪಂಚಭೂತಗಳು. ನಮ ಶಿವಾಯ ಅಂತಂದ್ರೆ ಓಂ ಅಂತಂದ್ರೆ ಪರಮಾತ್ಮ. ಪರಮಾತ್ಮ ಪಂಚಭೂತಗಳಾಗ್ಯಾನ ಅಂತೇಳಿ ಎಂಥವ್ರಿಗೆ? ಕನಿಷ್ಠ ಅಧಿಕಾರಿಗಳಿಗೆ ಹೇಳೋದು. ಮಧ್ಯಮ ಅಧಿಕಾರಿಗಳಿಗೆ ಪಂಚಭೂತಗಳಿಂದ ದಾಟಿ ನಾದ, ಬಿಂದು, ಕಲಾ
ಅದು ಉಪಾಸಕರಿಗೆ ಹೇಳೋದು. ಮತ್ತ ಅವ್ರಿಗಿಂತ ಮೇಲೆ ಹೋದವರಿಗೆ ಉತ್ತಮ ಅಧಿಕಾರಿಗಳಿಗಾಗಿ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ 3 ರೀತಿ ಹೇಳ್ತಾರೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈಗ ನೀವು ಯಾವ್ದು ಅಧ್ಯಯನ ಮಾಡ್ಲಕತ್ತೀರಿ? ಸತ್ಚಿತ್ತಾನಂದ ಮಾಡ್ಲಕತ್ತೀರೋ, ನಾದ ಬಿಂದು ಕಳ ಮಾಡ್ಲಕತ್ತೀರೋ, ಏನ್ ಭುವನ ಮಂತ್ರ ರೂಪ ವಿಗ್ರಹ ಮಾಡ್ಲಕತ್ತೀರೋ? 5ನೇ ತರಂಗದಾಗ ಯಾವ್ದದ? ನಾದ ಬಿಂದು ಕಳ ಉಪಾಸಕರದು ಮಧ್ಯಮ ಅಧಿಕಾರಿ. ಉತ್ತಮ ಅಧಿಕಾರಿ 4ನೇ ತರಂಗ, 5ನೇ ತರಂಗ ಮಧ್ಯಮ ಅಧಿಕಾರಿ, ಲಾಸ್ಟ್ ಈಗ 6ನೇ ತರಂಗ ಕನಿಷ್ಠ ಅಧಿಕಾರಿ. ಇಲ್ಲೇನಾಗ್ಲಾಗತ್ತ? ನಾದ ಬಿಂದು ಕಳ ಅದಕ್ಕೆ ಸಂಬಂಧಪಟ್ಟಂತೆ ಇದ್ರೊಳಗೆ ಗಟ್ಟಿ ಮಾಡಿ ಬಿಡ್ತಾರೆ. ನಿಮ್ದು ಪ್ಯಾರಲಲ್ ಆಗಿ ತಗೊಂಡು ಹೋಗ್ತಿರ್ಬೇಕು, ಇವೆಲ್ಲ ತಿಳ್ಕೊತಿರ್ಬೇಕು. ಹಂಗೆ ಕಲಾರೂಪ ವಿಗ್ರಹ, ಈ ಸಿದ್ಧಾಂತಿಕ ಮಣಿ ಬೇರೆ, ಮತ್ತೆ ಈ ಒಂದು ಯಾವುದು ವಿಚಾರ ಸಾಗರ ಬೇರೆ ಅಂತೇನಿಲ್ಲ, ಎಲ್ಲ ಒಂದೇ. ಕನಿಷ್ಠ ಸಾಧಕರಿಗಾಗಿ ಭುವನ ಮಂತ್ರ ರೂಪ ತಳೆಯುತ್ತಾನೆ. ಉಪಾಸಕರ ಭಾವನಾ ಅನುಸಾರವಾಗಿ ಅವನೇ ಬ್ರಹ್ಮ, ಅವನೇ ರುದ್ರ, ಅವನೇ ಉಪೇಂದ್ರ, ಅವನೇ ಮಹೇಂದ್ರ ಇತ್ಯಾದಿ. ಅವರು ಉಪಾಸಕರು ಏನನ್ನ ಕುರಿತು ಧ್ಯಾನ ಮಾಡ್ತಾರ, ಆ ಧ್ಯಾನದೊಳಗಿರುವಂತ ದೇವರಂತ ಒಂದು ಇರ್ತದಲ್ಲ, ಉಪಾಸಕರು ದೇವರ ಬಗ್ಗೆನೇ ಧ್ಯಾನ ಮಾಡ್ತಾರೆ. ಯಾವುದೋ ಒಂದು ದೇವರಂತ ಇಟ್ಕೊಂಡಿರ್ತಾರೆ. ಆ ದೇವರು ಬೇರೆ ಬೇರೆಯವರು ಬೇರೆ ಬೇರೆ ದೇವರು ಇಟ್ಕೊಂಡ್ರು ಸಹಿತ ಆ ಎಲ್ಲಾ ದೇವರುಗಳು ಒಬ್ಬನೇ ದೇವನೇ ಅಷ್ಟೊಂದು ರೂಪವಾಗಿ ತಾಳ್ತಾರೆ. ನಾಮದೇವಗ ವಿಠ್ಠಲನ ರೂಪದಲ್ಲಿ ಪರಮಾತ್ಮ. ಪರಮಾತ್ಮ ಏನು ವಿಠ್ಠಲನ ರೂಪಕ್ಕೆ ಸೀಮಿತ ಆಗ್ಯಾನೇನ್ರಿ? ಅದಕ್ಕೆ ನಾಮದೇವ್ ಕಚ್ಚಾ ಹೈ, ನಾಮದೇವ್ ಕಚ್ಚಾ ಹೈ ಅಂತ ಅಂದಾಗ ಏನ್ ಮಾಡ್ತಾನ? ಎದ್ದು ಓಡಿ ಹೋಗಿ ವಿಠ್ಠಲ ವಿಠ್ಠಲ, ಏನಪ್ಪ ವಿಠ್ಠಲ ಏನಾಯ್ತು, ಏನಪ್ಪ ನಾಮದೇವ್ ಕಚ್ಚಾ ಹೈ ಅಂತಾರಲ್ಲಿ ಎಲ್ಲರೂ. ನಾವು ನೋಡಿದ್ರಿ ಇಂಥ ಭಕ್ತರು, ನಾ ಕರೆದ್ರೆ ನೀ ಪರಮಾತ್ಮ ಬರ್ತೀವಿ, ಆದ್ರೂ ಕಚ್ಚಾ ಅಂತೇಳಿ. ಯಾರಂದ್ರು? ಜ್ಞಾನದೇವ ಮಹಾರಾಜರಂದ್ರು. ಮತ್ತು ಜ್ಞಾನದೇವ ಮಹಾರಾಜರು ಅಂದ್ರು ಅಂತಂದ್ರೆ ಏನಾಯ್ತದು? ಜ್ಞಾನದೇವ ಮಹಾರಾಜರು ಅಂದಾರಂದ್ರ ಖರೇನೆ ಅಂದಾರ, ಅವ್ರು ಅಂದದ್ದೇನು ಸುಳ್ಳಲ್ಲ. ಏನಪ್ಪ ಜ್ಞಾನದೇವ ಮಹಾರಾಜರು ಅಂದದ್ದು ಖರೆ ಅಂತಿದೆ ಅಂದ್ರ, ನಾಮದೇವ್ ಕಚ್ಚಾ ಹಾಯ್ ಅಂತಂದ್ಮೇಲೆ ನನ್ನ ನಂಬಿದ ದೇವರು ನೀನು ಕಚ್ಚಾ ನೀ ಅಂದ್ಬಿಡ್ತಾನ, ಸಿಟ್ಟು ಬಂದ್ಬಿಡುತ್ತ ಅವನಿಗೆ. ನೀನು ಜ್ಞಾನದೇವರು ನಮಗ್ ಕಚ್ಚಾ ಹಾಯ್ ಅಂತ ಅಂದಾರ, ನಾಮದೇವ್ ಕಚ್ಚಾ ಹಾಯ್ ಅಂದನಂದ್ರ ಅವನಿಗೆ ನೀ ಸಪೋರ್ಟ್ ಮಾಡಿ ಮಾತಾಡ್ತಿದಿ, ಜ್ಞಾನದೇವ್ ಅಂದದ್ದು ಖರೆ ಅದ ಅಂತಂದ್ರ ನೀನು ಕಚ್ಚಾ ಅದೀಯ. ಅವಾಗ ಆ ವಿಠ್ಠಲ ಏನ್ ಹೇಳ್ತಾನ? ಹೌದು ನೀ ಅನ್ನೋದು ಕರೆಕ್ಟ್ ಅದ ಅಂತಾನ. ನಾನು ಕಚ್ಚಾನೆ, ನಿನ್ನ ಭಕ್ತಿಯ ಪರಾಕಾಷ್ಠೆಗೆ ನಾನು ಕಚ್ಚಾ ರೂಪ ಧರಿಸಬೇಕಾಗ್ಯದ, ವಿಠ್ಠಲನ ರೂಪ. ನಾನು ಅಖಂಡ ಬ್ರಹ್ಮಾಂಡ ಸೃಷ್ಟಿಕರ್ತನಾಗಿ ಇಡೀ ಸೃಷ್ಟಿಯ ಎಲ್ಲ ಅಣುರೇಣು ತೃಣಕಾಷ್ಟದಲ್ಲಿ ವ್ಯಾಪಿಸಿದ ಒಂದು ಬ್ರಹ್ಮಚೇತನ ನಾನು. ಅದು ನಂದು ಪಕ್ಕಾ ರೂಪ. ಆ ರೂಪವನ್ನ ನಾನು ಬಿಟ್ಟು ನಿನ್ನ ಸಲುವಾಗಿ ಒಂದು ಕಚ್ಚಾ ರೂಪ ಧಾರಣೆ ಮಾಡಿ ಬರಬೇಕಾಗ್ಯದ ನಿನ್ನ ಭಕ್ತಿಯ ಪರಾಕಾಷ್ಠೆಗೆ. ಅದಕ್ಕೆ ನಂದು ರೂಪನು ಕಚ್ಚಾ ರೂಪನೇ ಅಂತಾನ. ಈಗ ನೀವೇನ್ ತಿಳ್ಕೋಬೇಕು? ಎಷ್ಟು 33 ಕೋಟಿ ದೇವತೆಗಳದವಲ್ಲ, ಇವೆಲ್ಲ ಓಸು ಏನದವ ಪರಮಾತ್ಮನ ಕಚ್ಚಾ ರೂಪಗಳೇ. ಅವರವರು ಉಪಾಸಕರು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅವರವರ ಭಕ್ತಿ ಭಾವಗಳಿಗಾಗಿ ಒಂದೊಂದು ದೇವರನ್ನ ಇಟ್ಕೊಂಡು ಅವರು ಉಪಾಸನೆ ಮಾಡ್ಲಿಕ್ಕತ್ತಾರ. ಆ ಎಲ್ಲಾ ಕಚ್ಚಾ ರೂಪಗಳ ಪಕ್ಕ ಯಾರು ಅಂದ್ರೆ ಒಬ್ಬನೇ ಪರಮಾತ್ಮ.
ಒಬ್ಬನೇ ಪರಮಾತ್ಮ, ಅವನು ಒಬ್ಬನೇ ಪಕ್ಕಾ ರೂಪ, ಉಳಿದು ಎಲ್ಲ ಕಚ್ಚಾ ರೂಪಗಳು. ಹೆಂಗದ್ರಿ ತಿಳಿತ? ಯಾ ದೇವರ ಪೂಜೆ ಯಾಕೆ ಮಾಡಲಕ್ಕ, ಯಾ ದೇವರ ಪೂಜೆ ಯಾಕೆ ಬಿಡಲಕ್ಕ, ಎಲ್ಲ ಓಸು ಅದೇ ಒಬ್ಬನೇ ಪರಮಾತ್ಮನ ನಾನಾ ವಿಧ ಕಚ್ಚಾ ರೂಪಗಳು. ಕಚ್ಚಾ ರೂಪಗಳು, ಆ ಎಲ್ಲ ಕಚ್ಚಾ ರೂಪಗಳ ಪಕ್ಕ ರೂಪ ಒಬ್ಬನೇ ಒಬ್ಬ ಸಿಂಗಲ್ ಪರಮಾತ್ಮ, ಅಖಂಡ ಬ್ರಹ್ಮ. ಇಟ್ಟು ತಿಳ್ಕೊಂಡ್ಬಿಟ್ರೆ ಆಯ್ತು. ಕಚ್ಚಾ ರೂಪದಲ್ಲಿ ಅವನನ್ನು ಆರಾಧನೆ ಮಾಡೋರು ಕಚ್ಚಾ ಭಕ್ತರು ಅಷ್ಟೇ. ಒಬ್ಬನೇ ಪರಮಾತ್ಮ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣನಾದ ಅಖಂಡ ಪರಮಾತ್ಮನನ್ನ ಯಾರು ಆರಾಧನೆ ಮಾಡ್ತಾರೆ ಅವರು ಉತ್ತಮ ಅಧಿಕಾರಿಗಳು. ಅದೇ ಅವನ ಉತ್ತಮವಾದಂಥ ಶ್ರೇಷ್ಠವಾದಂಥ ಅವನ ಒಂದು ರೂಪ, ಶ್ರೇಷ್ಠ ರೂಪ, ನಿಜ ರೂಪ, ಪಕ್ಕಾ ರೂಪ. ಹಿಂಗೆ ತಿಳ್ಕೋಬೇಕು, ಸುಮ್ಮನೆ ಏನೇನೋ ತಿಳ್ಕೊತ ಹೋಗ್ಬಾರ್ದು. ಅದಕ್ಕೆ ಭುವನ ಮಂತ್ರ ರೂಪ ಅಂತಂದ್ರೆ ಕನಿಷ್ಠ ಅಧಿಕಾರಿಗಳಂತಂದ್ರೆ ಅವ ಲೌಕಿಕ ವ್ಯವಹಾರ, ಸಂಸಾರ, ರೊಕ್ಕ, ರೂಪಾಯಿ, ಬಂಗಾರ ಅದ್ರಾಗೆ ಮುಳುಗಿರ್ತಾನ. ಅವ ಜಗತ್ತಿಗೆ ಲೌಕಿಕ ಬದುಕಿನ ಮುಳುಗಿರ್ತಾನ. ಅವನಿಗಿನ್ನೂ ಎತ್ತಿ ಆಧ್ಯಾತ್ಮಕ್ಕೆ ತರಬೇಕಾಗಿದ್ದು ಗುರುವಿನ ಕರ್ತವ್ಯ. ಈ ನಾಮ ಇವು ಏನದವಲ್ಲ, ನಾದ, ಬಿಂದು, ಕಳೆ ಅಂತೇಳಿ ಎಲ್ಲ ಕಡೆ ನಾದ ಕೇಳ್ಕೋಬೇಕು. ಎಲ್ಲ ಕಡೆ ಆ ಬಿಂದುವಿನ ರೂಪದಲ್ಲಿ ಪರಮಾತ್ಮನ ನೋಡಬೇಕು. ಎಲ್ಲ ಕಡೆ ಅವಂದೇ ಬೆಳಕಾದ ಅಂತ ನೋಡ್ಬೇಕಂತೇನು ಓದ್ತಿರ್ತಾರಲ್ಲ ಇವ್ರಿಗೂ ಆ ಎಲ್ಲ ನಾದ, ಬಿಂದು, ಕಳೆಯ ಹಿಂದೆ ಒಬ್ಬನೇ ಪರಮಾತ್ಮನೇ. ಅದೇ ಪರಮಾತ್ಮನೇ ನಿನಗೆ ನಾದವಾಗಿ ಕೇಳ್ತಾನ, ಅದೇ ಪರಮಾತ್ಮನೇ ನಿಮಗೆ ಬಿಂದುವಾಗಿ ತೋರ್ತಾನ, ಅದೇ ಪರಮಾತ್ಮನೇ ನಿಮಗೆ ಬೆಳಕಾಗಿ ಕಳೆಯಾಗಿ ತೋರ್ತಾನ ಅಂತ. ನಾದ ಅಂದ್ರೆ ಏನ್ ನಾದ ರೀ? ನಾದದ ಬಗ್ಗೆ ಚಂದ ಹೇಳಕ್ ಬರ್ಬೇಕು ನಮಗೆ. ನಾದ ಅಂದ್ರೆ ಶಬ್ದ, ಹೌದಾ? ಅಲ್ಲ, ಶಬ್ದ. ನಾದ ಅಂದ್ರೆ ಶಬ್ದ. ಆ ಶಬ್ದ ಉತ್ಪನ್ನ ಹೆಂಗಾಗ್ತದದು? ಈಗ ನಾ ಮಾತಾಡ್ಲಕತ್ತೀನಲ್ಲ, ನಾ ಮಾತಾಡಿದ ಶಬ್ದ ನಿಮಗ್ ಕೇಳಿಸ್ಲಕತ್ತದ. ಈ ಶಬ್ದ ಹೆಂಗ್ ಉತ್ಪನ್ನ ಆಗ್ಲಕತ್ತದ? ತುಟಿಗಳು ಬಡಿತಾವ, ನಾಲ್ಗಿ ಬಡಿತದ, ಬಾಯಿ ಬಡಿಲಕತ್ತದ. ಬಾಯಿ ಬಡಿಬೇಡ ಅಂತೀರಲ್ಲ, ಬಾಯಿ ಬಡ್ದದ್ದು ಕಾಲಕತ್ತದ. ಇಲ್ಲಿ ನಾ ಬಾಯಿ ಬಡ್ಲಕತ್ತೀನಿ ಇಲ್ಲ ಮಾತಾಡ್ಬೇಕಾದ್ರ. ಇಲ್ಲಂದ್ರೆ ಎರಡು ಕೈ ತಗೊಂಡು ಚಪ್ಪಾಳೆ ಬಡಿದ್ರೆ ಸೌಂಡ್ ಆಗ್ತದೆ, ಇಲ್ಲ ಬಾಯಿ ಬಡಿದ್ರೆ ಸಪ್ಪಳ ಆಗ್ತದೆ. ಹೌದಿಲ್ಲ? ಬಾಯಿ ಬಡ್ಲಕತ್ತೀನಿ ಇಲ್ಲ ನಾ ಮಾತಾಡ್ಲಕತ್ತಾರೆ, ಬಾಯಿ ಬಡ್ಲಕತ್ತೀನಿ ಇಲ್ಲ, ತುಟಿ ಅವು ಬಡ್ಲಿಕತ್ತಾವ ಇಲ್ಲ ಒಂದಕ್ಕೊಂದು. ಇಲ್ಲ ಇವನಾಗ ಏನು ಹೇಳಲ್ಲಾಗಿರಲ್ಲ, ಗಪ್ಪತ್ರಿ. ನಾ ಬಾಯಿ ಬಡದದ್ದಕ್ಕೆ ಶಬ್ದ ಬರ್ಲಕತ್ತದ ಇಲ್ರಿ? ಬಾಯಿ ಬಡ್ಲಿಕತ್ತೀರಿ ಅಂದ್ರ ಅದು ಅಪಮಾನದ ಶಬ್ದ. ಏನ್ ಬಾಯಿ ಬಡಿತೀವೋ ಮಾರಾಯ, ಗಪ್ ಕುಂದ್ರ. ಹಂಗಲ್ಲ, ಮಾತಾಡ್ಬೇಕಾದ್ರೆ ಬಾಯಿ ಬಡಿದ್ರೆ ಮಾತು ಬರ್ತಾವ. ಮತ್ತೇನ್ ತಪ್ಪು ತಿಳ್ಕೊಬೇಡ್ರಿ. ಬಾಯಿ ಒಂದಕ್ಕೊಂದು ತುಟಿ, ನಾಲಿಗೆ, ಹಲ್ಲ ಅವೆಲ್ಲ ಬಾಯಿದ ಏನೇನ್ ಪೋರ್ಷನ್ಗಳದವ, ಪಾರ್ಟ್ಗಳವ ಎಲ್ಲ ಬಡಿದ್ರೆ ಶಬ್ದ ಹೊರಗೆ ಬರ್ಲಕತ್ತವ. ಈಗ ಎರಡು ಕೈಗಳು ತಗೊಂಡು ನೀವು ಚಪ್ಪಾಳೆ ಬಡಿದ್ರೆ ಕೈಗೆರೆ ಬಡ್ಕೋರಿ, ತೊಡಿಗೆರೆ ಬಡ್ಕೋರಿ, ಹೊಟ್ಟಿಗೆರೆ ಬಡ್ಕೋರಿ, ಬೆನ್ನಿಗೆರೆ ಬಡ್ಕೋರಿ, ಎಲ್ಲೆರೆ ಬಡ್ಕೋರಿ, ಒಟ್ಟು ಎರಡು ಭಾಗಗಳು ರಪ್ ರಪ್ ಅಂತ ಬಡಿದ್ರೆ ಸೌಂಡ್ ಬರ್ತದೆ. ಈ ಶಬ್ದಕ್ಕೆ ಏನಂತಾರ? ಇದನ್ನು ನಾದನೆ. ಗಂಟೆ ಹೊಡಿತಾರಲ್ಲ, ದೇವರ ಮುಂದೆ ಗಂಟೆ ಹೊಡಿತಾರಲ್ಲ, ಬಡಿತದಿಲ್ಲ ಅದು. ಗಂಟೆ ಒಳಗಿಂದ ನಾಲಿಗೆ ಗಂಟಿ. ಗಂಟಿ ಅಂದ್ರೆ ಶರೀರ, ಅದ್ರೊಳಗಿರೋದು ನಾಲಿಗೆ. ಗಂಟೆ ಒಳಗೆ ಒಂದು ನಾಲಿಗೆ ಅದ, ಅದು ನಾಲಿಗೆ. ದೇಹ ನಾಲಿಗೆ ಅಡ್ಡು ಬಡದ್ರ ಶಬ್ದ ಬರ್ತದ. ಗಂಟೆ ಅಂತಂದ್ರಿ ನಮ್ಮ ಶರೀರ, ಅದ್ರಾಗ ಒಂದು ನಾಲಿಗೆ ಅದಪ್ಪ, ಅದು ಬಡಿತದ. ಬಡದು ಓಂ ಅಂತೀನಿ ಅಂತ ಅದ್ರ ಸಲ ಗಂಟೆ ಇಟ್ರ ದೇವರ ಮುಂದೆ. ಗಂಟೆ ಒಳಗಿರೋದು ಅದು ಅಳ್ಳಾಡೋದಕ್ಕೆ ನಾಲಿಗೆನೇ ಅಂತಾರ. ನಿಮ್ಮೂರಾಗ ಏನಂತೀರ? ನಾಲಿಗೆನೇ ಅಂತಾರ, ಗಂಟೆ ನಾಲಿಗೆ. ಗಂಟೆ ಅಂದ್ರೆ ಶರೀರ, ನಾಲಿಗೆ ಇಲ್ಲ ಅಂದ್ರೆ ಶಬ್ದನೇ ಬರಂಗಿಲ್ಲ, ಅದಕ್ಕೆ ನಾಲಿಗೆ.
ಈಗೇನಾಯ್ತು, ಆ ನಾಲ್ಗೆ ಬಡದ ಶಬ್ದ ಆಗೋದಕ್ಕೆ ಏನಂತಾರ, ಆಹತನಾದ. ಆಹತ, ಕಾಲಲ್ಲಿಂತ ನೆಲಕ್ಕೆ ಬಡೀರಿ, ಕಾಲು ಒಂದಕ್ಕೊಂದು ಬಡೀರಿ, ಕೈ ಒಂದಕ್ಕೊಂದು ಬಡೀರಿ, ಏನೋ ಒಂದು ಎರಡು ಶಬ್ದಗಳು ಸ್ಪರ್ಶ, ಜೋರಾಗಿ ಸ್ಪರ್ಶವಾದಾಗ ಶಬ್ದ. ಎಷ್ಟು ಜೋರು ಮಾಡ್ತೀರಿ ಅಷ್ಟು ಜೋರು ಶಬ್ದ, ಎಷ್ಟು ಕಡಿಮೆ ಮಾಡ್ತೀರಿ ಅಷ್ಟು ಕಡಿಮೆ ಶಬ್ದ. ಅದಕ್ಕೇನಂತಾರ ಆಹತನಾದ. ಆಹತನಾದ. ಈಗ ಎರಡು ವಸ್ತುಗಳು ಬಡಿಲಾರದೆ ಒಂದು ಶಬ್ದದ ಈ ಜಗತ್ತಿನಾಗ. ನಿಮ್ಮ ಶರೀರದೊಳಗೂ ಅದ, ಬ್ರಹ್ಮಾಂಡದೊಳಗೂ ಅದ. ನಿಮ್ಮ ಶರೀರದೊಳಗಿನ ಶಬ್ದ ಕೇಳ್ಬೇಕಾದ್ರೆ ಎರಡು ಬೆರಳು ಹೆಬ್ಬಾಟ ತಗೊಂಡು ಎರಡೂ ಕಿವ್ಯಾಗ ತುರ್ಕೊಂಡ್ಬಿಡ್ರಿ. ಹಿಂಗ್ ಕಿವ್ಯಾಗ ತುಂಬ್ಕೊಂಡ್ರಿ. ಎರಡು ಬೆರಳುಗಳು, ಹೆಬ್ಬೆರಳುಗಳು ತಗೊಂಡು ಎರಡೂ ಕಿವಿ ಒಳಗೆ ತುಂಬ್ಕೊಂಡ್ಬಿಡ್ರಿ. ಒಂದು ಶಬ್ದ ಕೇಳ್ತದೆ ನಿಮ್ ಕಿವ್ಯಾಗ ಬರ್ರ ಅಂತ. ಅದೇನ್ ಚಪ್ಪಾಳೆ ಬಡದ್ರೆ ಸೌಂಡ್ ಬರ್ಲಕತ್ತದ ಏನದು? ಬಡಿಲಾರದೆ ಉತ್ಪನ್ನ ಆಗೋದು ಅನಾಹತನಾದ. ಬಡದ್ರ ಶಬ್ದ ಆಗೋದು ಆಹತನಾದ. ನಿಮ್ಮೊಳಗೆ ಬರೋದು ಅನಾಹತನಾದ. ಆ ನಾದನೇ ಪರಮಾತ್ಮನ ರೂಪ. ಸತ್ ಹೆಣದಾಗ ಇರಂಗಿಲ್ಲ, ಬರೀ ವಿಗ್ರಹ ಅಷ್ಟೇ ಅದು. ಸತ್ ಹೆಣ ಒಂದು ವಿಗ್ರಹ, ಅದ್ರೊಳಗೆ ಈ ನಾದ ಬರ್ಬೇಕಾದ್ರೆ ಅಲ್ಲಿ ಪರಮಾತ್ಮ ಅವನಂತ ಬರ್ತದೆ. ಮತ್ ಜಗತ್ತಿನೊಳಗೂ ಆ ನಾದ ಅದ. ಇವೊಂದು ರಾಜ್ಕುಮಾರನ ಒಂದು ಹಾಡಾದ ನೋಡ್ರಿ, ನಾದಮಯ ಈ ಲೋಕವೆಲ್ಲ ನಾದಮಯ ಅಂತೇಳಿ. ಎಲ್ಲಾ ಈ ಶಬ್ದಗಳು, ಗಾಡಿದು, ಮನುಷ್ಯರದು ಎಲ್ಲ ಸೌಂಡ್ ಕಡಿಮೆ ಆಗಿ ಕೇವಲ ಈ ಲೋಕನಾಥನ ಶಬ್ದ ಕೇಳಬೇಕು ಅಂದ್ರೆ ಈ ಗದ್ದಲ್ದಂದು ದಾಟಿ ಹೋಗ್ಬೇಕು ನಾವು. ಅದಕ್ಕೆ ಏನ್ ಮಾಡ್ತಾರ, ಈ ಶಬ್ದಗಳು ಯಾವ ಕಿವಿಗೆ ಬೀಳಬಾರ್ದು, ಅವಂದೇ ನಾದ ಕೇಳ್ಬೇಕಂತ ಅಡವಿ ಸೇರಿಬಿಡ್ತಾರೆ. ಅಂತ ಏನು ಇಲ್ಲ, ಅವಂದೇ ಒಂದು ನಾದ, ಅದು ಕೇಳ್ಕೋತ ನಾದದಾಗೆ ಮುಳುಗಿಬಿಡ್ತಾರೆ. ಹಿಂಗ ಒಂದು ನಾದ ಬಿಂದು ಕಳೆ ಹೇಳ್ಕೊತ ಹೋಗ್ಬಿಟ್ಟೆ ಅಂದ್ರೆ ಸಿದ್ಧಾಂತ ಶಿಖಾಮಣಿ ಇಲ್ಲೇ ಕುಂದಿರ್ತದ. ಅದಕ್ಕೇನಾಯ್ತು, ನಾದ ಕೇಳೋದಕ್ಕ ನೀವು ಏನ್ ಮಾಡ್ಬೇಕು, ಕಿವಿ ಕೊಟ್ರಿ ಅಂತಂದ್ರೆ ಪರಮಾತ್ಮನ ದರ್ಶನ ಅದು. ನಾದದ ಮೂಲಕ, ಶಬ್ದದ ಮೂಲಕ, ಕಳೆಯ ಮೂಲಕ. ಹಿಂಗೆಲ್ಲ ಅದ. ಸುಮ್ಮನೆ ಏನಿಲ್ಲ, ಕೇಳೋದಪ್ಪ, ಸುಮ್ಮನೆ ಹಿಂಗೆ ಕೇಳ್ಕೊತಾರ. ಅವನ ನಾದ ಕೇಳಬೇಕು. ಕಳೆ ಅಂದ್ರೆ ಬೆಳಕ. ನಿಮ್ಮ ಬೆಳಕುಗಳು ಏನದವ, ಲುಪ್ತ ಬೆಳಕು. ಸೂರ್ಯನ ಬೆಳಕ ಹೋಗ್ತದ ಬರ್ತದ, ದೀಪದ ಬೆಳಕ ಹೋಗ್ತದ ಬರ್ತದ. ಈ ಹೋಗ ಬೆಳಕ ಅಲ್ಲ, ಅಲುಪ್ತ ಪ್ರಕಾಶ ಅಂತಂದ್ರ ಹೋಗದಲ್ಲ ಬರೋದಲ್ಲ, ಸದಾ ಕಾಲ ಇರೋದು. ಕಣ್ಣು ಮುಚ್ಚಿದ್ರೆ ನಿಮ್ಮ ಒಳಗಿನ ಬೆಳಕು ನಿಮಗೆ ಕಾಣಿಸ್ತದೆ. ನಿಮ್ಮ ಒಳಗ ಬೆಳಕದ, ಕಣ್ಣು ತೆರೆದಾಗ ಏನು ನಿಮಗೆ ಬೆಳಕಿನ ಲೋಕ ಕಾಣ್ತದ, ಅದರದ್ದು 1000 ಪಟ್ಟು ಕೋಟಿ ಪಟ್ಟು ಬೆಳಕ ನಿಮ್ಮ ಒಳಗೆ ಅದ. ಕೋಟಿ ಸೂರ್ಯನ ಬೆಳಕು ಅಂತ ಹೇಳ್ತಿರ್ತಾರೆ. ಮೋಕ್ಷ ಆದ ಕೂಡ್ಲೇನೆ ಬರೀತಾರೆ ವಚನದಾಗ. ಎಷ್ಟೋ ಕಡೆ ಶರಣರು ಬರ್ದಾರ, ಎಲ್ಲ ಸಿದ್ಧ ಪುರುಷರು ಬರ್ದಾರ. ಕೋಟಿ ಸೂರ್ಯನ ಬೆಳಕು ಎಲ್ಲಿ? ತನ್ನೊಳಗೆ ಕಂಡರು. ತನ್ನೊಳಗೆ ಕಂಡಂತ ಬೆಳಕು ಇಡೀ ಬ್ರಹ್ಮಾಂಡದೊಳಗೂ ಕಂಡ್ರವ್ರು ಮೋಕ್ಷ ಆದವರು. ಕಣ್ಣು ಮುಚ್ಚಿಕೊಂಡು ಕುಂತು ಒಳಗಿನ ಬೆಳಕನ್ನ ನೋಡಿಕೊಳ್ಳುವಂತ ರೂಢಿ ಮಾಡ್ಕೋಬೇಕು. ಎಲ್ಲ ಜಗತ್ತು ಒಳಗೆ, ಕನಸಿನೊಳಗೆ ನೀವು ಎಲ್ಲ ವಸ್ತುಗಳನ್ನು ನೋಡ್ತೀರಿ, ಅದರ ಬೆಳಕನ್ನ ನೋಡ್ತೀರಿ. ಅಲ್ಲೇ ಲೈಟ್ ಹಾಕೊಂಡಿರ್ತಾರೆ, ಅದು ತುಂಬಾ ಹೊಚ್ಕೊಂಡು ಮಕ್ಕೊಂಡಿರ್ತೀರಿ. ಆ ಪರಮಾತ್ಮನ ಬೆಳಕಿನಾಗೆ ಎಲ್ಲ ಇಡೀ ಜಾತ್ರೆ ನೋಡ್ತೀರಿ, ಎಲ್ಲನೂ ನೋಡ್ತೀರಿ. ಹಿಂಗ ನಾದ ಬಿಂದು ಕಳೆ ಅಂತ ಬರ್ತಾವ. ಅದು ಉಪಾಸಕರದು. ಉಪಾಸನೆಗಿಂತ ಶ್ರೇಷ್ಠವಾದದ್ದು ಸರ್ವತ್ರ ಏನದ, ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ ಅಂತೇನಂತಿರಲ್ಲ. ಇದೆಲ್ಲ ಕೇಳೋದು ಹೇಳೋದು ಮಾಡುವಾಗ ನಿಮಗೊಂದು ರೀತಿ ಆನಂದ ಆಗ್ತಿರ್ತದೆ. ಅದಕ್ಕೆ ಸುಮ್ ಕೂತೀರಿ. ಒಳಗೆ ಕಿಟಿಪಿಟಿ ಅನ್ನಿಸ್ತಿತ್ತಂದ್ರೆ ಯಾಕೆ ಕುಂದಿರ್ತೀರಿ ನೀವು? ನಿಮ್ಗೆ ಆನಂದ ಆಗ್ತದ, ಅಮೃತ ಧಾರೆ ಹರಿತದ, ಸುಮ್ಮ ಕೂತು ಕೇಳ್ತಿರ್ತೀರಿ. ಆ ಆನಂದನೇ ಪರಮಾತ್ಮನ ಸ್ವರೂಪ. ನೀವು ಆನಂದ ಯಾವಾಗ ಅನುಭವಿಸ್ತಿರ್ತೀರಿ, ಅವಾಗ ನೀವು ಪರಮಾತ್ಮನ ಸ್ವರೂಪರಾಗಿರ್ತೀರಿ. ಆನಂದ ಬಿಟ್ಟು ನೀವು ವ್ಯವಹಾರದಾಗ ಯಾವಾಗ ಮುಳುಗ್ತೀರಿ,
ಆವಾಗ ಏನಾಗ್ತೀರಿ? ಜೀವ ಸ್ವರೂಪ ಆಗ್ತೀರಿ ಅಷ್ಟೇ. ಜೀವ ಸ್ವರೂಪ ಆಗೋದು ಬ್ರಹ್ಮ ಸ್ವರೂಪ ಆಗೋದು, ಜೀವ ಸ್ವರೂಪ ಆಗೋದು ಬ್ರಹ್ಮ ಸ್ವರೂಪ. ಇದು ಹಿಂಗೆ ನಡೆದಿರ್ತದೆ ಜೀವನ. ಹೆಚ್ಚು ಆನಂದ ಬೇಕು ಅಂದ್ರೆ ಹೆಚ್ಚು ಇಂಥ ಒಂದು ವಿಚಾರಗಳು ಕೇಳೋದು ಹೇಳೋದು ಮಾಡ್ಕೋತಿದ್ರೆ ಹೆಚ್ಚು ಆನಂದ ಅನುಭವಿಸ್ತಾರೆ. ಹೀಗಾಗಿ ಉಪಾಸಕರ ಭಾವನಾನುಸಾರ ಅವನೇ ಬ್ರಹ್ಮ, ರುದ್ರ, ಉಪೇಂದ್ರ, ಮಹೇಂದ್ರ ಇತ್ಯಾದಿ ಅನೇಕ ರೂಪ ತಾಳಿ ಹಲವಾಗಿ ತೋರುತ್ತಾನೆ. ಅವನ ಈ ಲೀಲೆ ಅಗಾಧ, ಭಾರಿ ಅಪ್ಪ ಅವನ ಲೀಲೆ, ದೊಡ್ಡ ಲೀಲೆ. ಅವನು ಪರಿಶುದ್ಧ ಭಕ್ತನಿಗಾಗಿ ಭಾವಲಿಂಗವಾಗುತ್ತಾನೆ. ಭಾವಲಿಂಗ ಅಂತಂದ್ರ ಅವನಿಗೆ ಅಲ್ಲೇನ ದೇವರ ಇಲ್ಲೇನ ದೇವರಂತ ಇಲ್ಲೇ ಇಲ್ಲ, ಅವ ಎಲ್ಲ ಕಡೆ ಒಂದೇ ದೇವ್ರು ಕಾಣವ. ಭಾವಲಿಂಗ ಪರಿಶುದ್ಧ ಭಕ್ತನಿಗಾಗಿ ಅಂದ್ರೆ ಉತ್ತಮ ಅಧಿಕಾರಿಗಾಗಿ, ಮಧ್ಯಮ ಅಧಿಕಾರಿಗಾಗಿ ಪ್ರಾಣಲಿಂಗವಾಗುತ್ತಾನೆ. ಅಂತಂದ್ರೆ ಪ್ರಾಣಲಿಂಗ ಅಂದ್ರೆ ಪಿಂಡಾಂಡದ ಒಳಗ ಅದನಂತ ಪ್ರಾಣಲಿಂಗವಾಗುತ್ತಾನೆ. ಭಾವಲಿಂಗ ಅಂದ್ರೆ ಬ್ರಹ್ಮಾಂಡ ಪಿಂಡಾಂಡ ಭೇದ ಇಲ್ಲದೆ ಸರ್ವತ್ರ ನೋಡವ ಭಾವಲಿಂಗಿ. ಬರೀ ಶರೀರದ ಒಳಗೆ ನೋಡವ ಉಪಾಸಕ, ಧ್ಯಾನ ಮಾಡ್ಕೋತ ಅವ ಪ್ರಾಣಲಿಂಗಿ. ಮತ್ತೇನ್ ಮಾಡ್ತಾನಪ್ಪ ಅಂತಂದ್ರೆ ಕನಿಷ್ಠ ಭಕ್ತನಿಗಾಗಿ ಅವನೇ ಇಷ್ಟಲಿಂಗವಾಗುತ್ತಾನೆ. ಇಷ್ಟಲಿಂಗ ಏನದು? ಜಗತ್ತಿನೊಳಗಿನ ಒಂದಿಷ್ಟು ಪದಾರ್ಥಗಳನ್ನು ತಗೊಂಡು ಅಂಗೈಯಾಗಿಟ್ಕೊಂಡು ಪೂಜೆ ಮಾಡೋದು. ಅದೇ ಪದಾರ್ಥಗಳಿಂದಲೇ ಇಡೀ ಶರೀರ ತಯಾರಾಗ್ಯದ. ಅದೇ ಪಂಚಭೂತ ಪದಾರ್ಥಗಳಿಂದ ಬ್ರಹ್ಮಾಂಡ ತಯಾರಾಗ್ಯದ. ಅವನಿಗೆ ಅವು ಏನದವ? ಪೃಥ್ವಿ, ಜಲ, ಅಪ್ಪು, ತೇಜ, ವಾಯು, ಆಕಾಶ ಅವು ಏನವ ಅವುಗಳನ್ನೇ ಪೂಜೆ ಮಾಡವ. ಪಂಚಭೂತಾತ್ಮಕ ಅವನೇ, ಅದರದೇ ಒಂದು ಭಾಗ ಇಷ್ಟಲಿಂಗ. ಹಿಂಗಾಗಿ ಕನಿಷ್ಠ ಅಧಿಕಾರಿಗಳಿಗಾಗಿ ಇಷ್ಟಲಿಂಗ ಪೂಜೆ ಆಗ್ತದೆ. ಅವನೇ ಓಂಕಾರನಾಗಿ ಉತ್ತಮ ಭಕ್ತನ ಭಾವದಲ್ಲಿ ವಾಸಿಸುತ್ತಾನೆ. ಉತ್ತಮ ಭಕ್ತನ ಭಾವದಲ್ಲಿ ಓಂಕಾರನಾಗಿ ಬ್ರಹ್ಮಾಂಡ ಪಿಂಡಾಂಡದೊಳಗೆ ತುಂಬಿರ್ತಾನ. ಅವನ ಭಾವನೆ ಒಳಗೆ ಎಲ್ಲಾ ಕಡೆ ಓಂಕಾರ ಕಾಣಿಸ್ತಿರ್ತದ. ಇಲ್ಲಿ ಏನಂತಾನ? ಮಧ್ಯಮ ಭಕ್ತ ಏನ್ ಮಾಡ್ತಾನ? ಸೋಹಂ, ಪರಮಾತ್ಮ ಅಂತ ಯಾರದರ ಆ ಬ್ರಹ್ಮ ನಾನೇ ಅದೀನಿ, ಅಹಂ ಬ್ರಹ್ಮಾಸ್ಮಿ. ಇದು ಮಧ್ಯಮ ಅಧಿಕಾರಿ ಸೋಹಮ್ಮಿನ ಮಟ್ಟಿಗೆ. ಉತ್ತಮ ಅಧಿಕಾರಿ ಅಹಂ ಬ್ರಹ್ಮಾಸ್ಮಿ ಅಷ್ಟೇ ಅಲ್ಲದೆ ಸರ್ವಂ ಬ್ರಹ್ಮಾಸ್ತಿ, ಅವನು ಉತ್ತಮ ಅಧಿಕಾರಿ. ಮಧ್ಯಮ ಅಧಿಕಾರಿ ಅಹಂ ಬ್ರಹ್ಮಾಸ್ಮಿ ಅಷ್ಟೇ. ಅವ ಎರಡೂ ಇರ್ತಾನ, ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ, ಉತ್ತಮ ಅಧಿಕಾರಿ. ಅದಕ್ಕೆ ಭಾವದಲ್ಲಿ ಇವನೇ ಅವನು ಮಧ್ಯಮ ಅಧಿಕಾರಿ ಸೋಹಂ ಆಗಿ ಅವನು ಹೃದಯದಲ್ಲಿ ನೆಲೆಸಿ ಹಂಸನಾಗಿ ಏನ್ ಮಾಡ್ತಾನೆ? ಸಾಮಾನ್ಯ ಜನರ ಶ್ವಾಸೋಚ್ಛ್ವಾಸದಲ್ಲಿ ವಾಸ ಮಾಡುತ್ತಾನೆ. ಹಂಸಾಂ ಹಂಸಾಂ ಅಂತಂದ್ರೆ ಉಸಿರಾಟ, ಒಳಗೆ ಹೋಗೋದು ಹೊರಗೆ ಬರೋದು. ಇದು ಏನಪ್ಪ ಅಂದ್ರೆ ಇವ ಏನು ಸಾಮಾನ್ಯ ಅಂದ್ರೆ ಕನಿಷ್ಠ ಅಧಿಕಾರಿ ಆದವನು ಉಸಿರಾಡಿಸ್ತಿರ್ತಾನಲ್ಲ, ಅವ ಏನಂತಿರ್ತಾನ? ಪ್ರಾಣಕ್ಕೆ ದೇವ್ರಂತಿರ್ತಾನ, ಪ್ರಾಣಕ್ಕೆ ಆತ್ಮ ಅಂತಿರ್ತಾನ. ತಿಳಿಯಂಗಿಲ್ಲ ಅವನಿಗೆ. ಆತ್ಮ ಅಂದ್ರೆ ಯಾವುದು ಗೊತ್ತಿಲ್ಲ, ಜೀವ ಅಂದ್ರೆ ಯಾವುದು ಗೊತ್ತಿಲ್ಲ, ಪ್ರಾಣ ಅಂದ್ರೆ ಯಾವುದು ಗೊತ್ತಿಲ್ಲ. ಅವನೇನು ಈ ಉಸಿರು ಆದ ಅಂತ ಹೇಳಿ ಬದುಕೀನಿ, ಗಾಳಿಲಿಂತೆ ನಾ ಬದುಕೀನಿ ಅಂತ ತಿಳ್ಕೊಂಡ. ನಾವು ಗಾಳಿಲಿಂತ ಬದುಕೀನಿ ಅಂತಂದ್ರ ಗಾಳಿ ಹೆಣದ ಮೂಗ್ನಾಗ್ನು ಹೋಗ್ತದ ಬರ್ತದ ಅಂದ್ರೆ ನಾವು ಬದುಕೇನೇನು? ಆತ್ಮ ಒಳಗ ಆದತ್ತ ಬದುಕ್ಯಾನ. ಒಳಗ ಆತ್ಮ ಇದ್ದದಕ್ಕೆ ಉಸಿರಾಡಿಸ್ಲಕತ್ತಾನ, ಅದು ಅವನಿಗೆ ಗೊತ್ತಿಲ್ಲ. ಅವನಿಗೆ ಏನಾಗ್ತದ ಅಂದ್ರೆ ಈ ಜಗತ್ತಿನೊಳಗ ಊಟ ಮಾಡಿದ್ರೆ ಬದುಕ್ತೀನಿ, ನೀರು ಕುಡಿದ್ರೆ ಬದುಕ್ತೀನಿ, ಉಸಿರಾಡಿಸಿದ್ರೆ ಬದುಕ್ತೀನಿ. ಇದು ಯಾರು ಕಲ್ಸ್ಯಾರ ಈ ಮಾತ? ವಿಜ್ಞಾನಿಗಳು ಕಲ್ಸ್ಯಾರ. ವಿಜ್ಞಾನ ಪಾಠದಾಗ ಬರ್ತದ. ಆಹಾರವಿಲ್ಲದೆ ಕೆಲವು ದಿನಗಳಿರಬಹುದು, ನೀರು ಇಲ್ಲದೆ ಕೆಲವು ಗಂಟೆಗಳಿರಬಹುದು, ಉಸಿರು ಇಲ್ಲದೆ ಒಂದು ಕ್ಷಣನೂ ಇರಲಿಕ್ಕಾಗದು. ಆಯ್ತು, ಅಲ್ಲಿಗೆ ಪಂಚಭೂತಕ್ಕೆ ನಿಂತು ಬಿಡ್ತು. ಕನಿಷ್ಠ ಅಧಿಕಾರಿಯ ಒಂದು ಜ್ಞಾನಕೋಶನೇ ವಿಜ್ಞಾನ. ಮತ್ತೇನು ಕಲಿಸ್ತೀವಿ? ಶಾಲೆ ಕಲಿತಿರಲ್ಲ ನೀವು, ಯೂನಿವರ್ಸಿಟಿಯಾಗಾರೆ ಕಲಿತಿರ್ಬೋದು, ನೀವು ಡಿಗ್ರಿ ಕಾಲೇಜುಗಳದಾಗಾರೆ ಕಲಿತಿರ್ಬೋದು, ಶಾಲೆಗಾರಿ ಕಲಿತಿರ್ಬೋದು. ಅವ್ರ ಪಂಚಭೂತಗಳನ್ನು ದಾಟಿ ಏನೂ ಇಲ್ಲ ಅವ್ರ ಬಲ್ಲಿ. ಅದಕ್ಕೆ ಮುದುಕರಾದ್ಮೇಲೆ ಏನ್ ಮಾಡ್ತಾರ? ಊಟನೇ ನಮ್ ಶಕ್ತಿ ಅಂತೇಳಿ ಜಗ್ಗಿ ತಿನ್ಲಕತ್ತಿ ಬಿಡ್ತಾರ. ಒಳಗ ಹೊರಗ ಎಲ್ಲಾ ಕಡೆ ತಿಂದ್ರೆ ಬಹಳ ದಿನ ಬದುಕ್ತೀವಿ ಅಂತ.
ತಿಂದು ಆರೋಗ್ಯ ಕೆಡಿಸ್ಕೊಂಡ್ಬಿಡ್ತಾರೆ. ತಿಂದು ಊಟನೇ ನಮ್ಮ ಶಕ್ತಿ ರೀ, ಈಗ ಎಲ್ಲಿ ಬರ್ತದೆ ನಮಗೆ ಶಕ್ತಿ ಅಂಥೇಳಿ ಕೂಳು ಜಾಸ್ತಿ ತಿನ್ಕೋತ ಆದ್ರೆ ಆರೋಗ್ಯ ಒಳಗೆ ಕೆಟ್ಟ ಹೋಗ್ಬಿಡ್ತದೆ. ಇದು ಯಾಕಂದ್ರೆ ಕನಿಷ್ಠ ಅಧಿಕಾರಿ ಬುದ್ಧಿ, ಅದು ಸರಿ ಗೊತ್ತಿಲ್ಲ. ನನ್ನೊಳಗಿನ ಆತ್ಮ ಇದ್ದದ್ದಕ್ಕೆ ನಾ ಬದುಕೀನಿ, ನನ್ನಲ್ಲಿ ಒಂದು ಭೋಗ ಆಯುಷ್ಯ, ನಾನು ಏನೇನು ತಗೊಂಡು ಬರ್ಬೇಕು ತಗೊಂಡು ಬಂದೀನಿ, ಅದು ಇರೋ ತನಕ ನಾ ಆನಂದವಾಗಿರ್ತೀನಿ. ಅನ್ನಂಥದ್ದು ಬರ್ಬೇಕು. ಬಿಟ್ಟಿಗೆ ಕೂಳ ನೀರಿನ ಮೇಲೆ ಬದುಕಿದ್ರೆ ಸ್ಟ್ರಾಂಗ್ ಆತೀನಿ ಅಂತೇಳಿ ಕೈಗೆ ಸಿಕ್ಕಿದ್ದು ಕೆಲವೊಬ್ಬರು ಬರೇ ಕೂಳು ತಿನ್ನೋದ್ರ ಸಂಗಟ ಈಗಂತೂ ಡ್ರೈ ಫ್ರೂಟ್ಸ್ ಅಂತ ತಂದ್ಕೊಂಡ್ಬಿಟ್ಟಾರ ಫ್ರಿಜ್ನಾಗ. ಅವೆಲ್ಲ ರಿಲಯನ್ಸ್ನಾಗ ಅಲ್ಲಿ ಇಲ್ಲಿ ಎಲ್ಲೆವೋ ಸಸ್ತ ಸಿಗ್ತಾವ. ಮೊದಲಿನ ಕಾಲದಾಗ ಕಡಿಮೆ ರೇಟ್ನಾಗ ಇದ್ದಿದ್ದಿಲ್ಲ, ಅವೆಲ್ಲ ಕಾಸ್ಟ್ಲಿ, ಕೈ ನಿಲ್ಲುತ್ತಿದ್ದಿಲ್ಲ. ಈ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾ ಅಂತ ಏನೇನೋ ತಂದು ಫ್ರಿಜ್ನಾಗ ಇಟ್ಕೊಂಡು ಟಿಫಿನ್ ಮಾಡೋದು ಬಿಟ್ಟು ಡ್ರೈ ಫ್ರೂಟೇ ಮಾಡಿ ಟಿಫಿನ್ ಅಂತದ್ದು. ಡ್ರೈ ಫ್ರೂಟ್ ತಿಂದು ಹಾಲು ಕುಡಿದು ಬಿಡ್ತಾರಂತ, ಅದು ಟಿಫಿನ್ ಆಗಿಬಿಡ್ತಾವಂತ. ಅವೆಲ್ಲ ಏನಾಗ್ತಾವಂತಂದ್ರೆ ಕಡೆಗೆ ಸಾಯೋ ಟೈಮ್ನಾಗ ಜೀವ ಜಲ್ದಿ ಹೋಗಲ್ಲ. ಆಯುಷ್ಯ ಏನ್ ಮಾಡಬೇಕು, ಜೀವ ಹೋಗುವ ಸಮಯದಲ್ಲಿ ಸರಳವಾಗಿ ಹೊಲಿಗೆ ಬಿಚ್ಚಬೇಕು ದೇಹ ಮತ್ತು ಜೀವದ್ದು. ಅದು ಬಿಟ್ಟಿಗೆ ಏನೇನಾರ ತಿಂದು ಗುಂಜ್ ಹಾಕೊಂಡ್ಬಿಟ್ರ ಅದು ಬಿಚ್ಚ ಟೈಮ್ನೊಳಗೆ ಭಯಂಕರ ತ್ರಾಸ ಮಾಡ್ತಾವ. ಅದ್ರ ಸಲುವಾಗಿ ಆಯುಷ್ಯ ವೃದ್ಧಿ ಶಕ್ತಿ ಅಂತ ಹೇಳಕ್ಕೆ ಹುಚ್ಚುಚ್ಚು ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾರ್ಮಲ್ ಹೆಂಗಿರ್ಬೇಕು ನೀವು ಏನು ಊಟ ಮಾಡಬೇಕು, ಫ್ರೆಶ್ ಊಟ ಮಾಡಬೇಕು, ತಾಜಾ ಊಟ ಮಾಡಬೇಕು, ಎಷ್ಟು ತಿನ್ಬೇಕು ಅಷ್ಟು ತಿನ್ಕೋತ ನಾರ್ಮಲ್ ಆಗಿರ್ಬೇಕು. ಆ ಶರೀರ ಪೋಷಣೆಗಾಗಿ ಎಷ್ಟು ನೀವು ಬಹಳ ಅದಕ್ಕೆ ಕಾಳಜಿ ಮಾಡ್ತೀರಿ, ಮುಂದೆ ಅದು ಶರೀರ ನಿಮಗೆ ಅಷ್ಟೇ ಶೋಷಣೆ ಮಾಡಿ ಹೋಗ್ತದೆ. ಹಿಂಗಾಗಿ ಆಯುಷ್ಯ ವೃದ್ಧಿನೂ ಆಗಲ್ಲ, ಅದು ಕಡಿಮೆನೂ ಆಗಲ್ಲ. ನೀವು ಭೋಗದಾಗ ಏನು ತಂದಿರಿ ಅಷ್ಟು ಬಂದೇ ಬರ್ತದೆ. ಆರಾಮವಾಗಿರೋದು ಆರಾಮವಾಗಿ ಇಲ್ಲದಂಗಾಗಿ ಹೋಗೋದು ಅದನ್ನ ಅವ್ರವ್ರು ಮಾಡಿದಂಥ ಒಂದು ಆ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಇರ್ತದೆ ಅಷ್ಟೇ. ಈಗ ಏನಾಯ್ತು ಅಂತಂದ್ರೆ ಸೋಹಂ ಅಂದ್ರೆ ಉಸಿರಾಡಿಸ್ಕೋತಿರ್ತಾನ. ಹಂಸನಾಗಿ ಸಾಮಾನ್ಯ ಜನರ ಇವ ಶ್ವಾಸೋಚ್ಛ್ವಾಸದಲ್ಲಿ ವಾಸ ಮಾಡುತ್ತಾನೆ. ಆದ್ದರಿಂದಲೇ ಅವನಿಗೆ ಸ್ವೇಚ್ಛಾ ವಿಗ್ರಹ ಯುಕ್ತಾಯ ಅಂತಂದ್ರೆ ಏನಾಯ್ತು, ಇದೆಲ್ಲ ಓಟು ಅವನ ಇಚ್ಛಾಶಕ್ತಿ ವಿಕಾಸ ಆಗಿ ವಿಗ್ರಹ ರೂಪ ತಾಳಿ ಆ ವಿಗ್ರಹದೊಳಗೆ ಪರಮಾತ್ಮ ಹೋಗಿ ನೆಲೆಸಿ ಅವುಗಳಲ್ಲಿ ಚೇತನ ರೂಪನಾಗಿ ಅನಂತ ಲೀಲೆಗಳನ್ನ ಮಾಡ್ತಾನಲ್ಲ, ಇದು ಸ್ವೇಚ್ಛಾ ವಿಗ್ರಹ ಯುಕ್ತಾಯ. ಇದು ಹೋದ ವಾರ ಹೇಳೈತೆ. ವಿಗ್ರಹಗಳಂದ್ರೇನು, ಪಿಂಡಾಂಡಗಳು ತಯಾರಾಗಿದ್ದು ಬ್ರಹ್ಮಾಂಡಗಳು ತಯಾರಾಗಿದ್ದು. ಅದರೊಳಗೆ ಇವ ಏನ್ ಮಾಡ್ತಾನಪ್ಪ ಅಂದ್ರೆ ಲೀಲೆ ಮಾಡ್ತಾನ. ಅಂದ್ರೆ ಏನು ಲೀಲೆ ಮಾಡ್ತಾನ ಬೇಕಲ್ಲ. ವಿಗ್ರಹ ತಯಾರಾಯ್ತು, ಬ್ರಹ್ಮಾಂಡ ತಯಾರಾಯ್ತು, 84 ಲಕ್ಷ ಜೀವರಾಶಿಗಳು ತಯಾರಾಯ್ತು. ಆ ತಯಾರಾದ ವಿಗ್ರಹಗಳಲ್ಲಿ ಉತ್ತಮ ಮಧ್ಯಮ ಕನಿಷ್ಠ ಅಧಿಕಾರಿಗಳಿಗೆ ತಕ್ಕಂತೆ ಯಾವ ಜೀವಿಗಳು ಉತ್ತಮ ಅಧಿಕಾರಿಗಳಿರ್ತಾವ ಅವುದ್ರೊಳಗ ಸಚ್ಚಿದಾನಂದಮಯವಾದಂತ ದೇಹ ಧರಿಸ್ತಾನ. ಯಾವ ಮಧ್ಯಮ ಅಧಿಕಾರಿಗಳಿರ್ತಾರ ನಾದವೆಂದು ಕಲಾರೂಪ ವಿಗ್ರಹಗಳು ತಯಾರು ಮಾಡಿಕೊಂಡು ಅದರಾಗ ನೆಲೆಸ್ತಾನ. ಕನಿಷ್ಠ ಅಧಿಕಾರಿಗಳಿಗಾಗಿ ಹಂಸಾಮನಾಗಿ ಶ್ವಾಸೋಚ್ಛ್ವಾಸ ಮಾಡ್ತಾ ಬದುಕ್ತಾನ. ಅವ್ರವ್ರು ಇದಕ್ಕೆ ತಕ್ಕಂತೆ ಇರ್ತದ ಅಂತ ಹೇಳಿ ಮುಂದ ಸ್ವೇಚ್ಛಾ ವರ್ತಿನ ಅವನ ಲೀಲೆ ಹೆಂಗ ಮಾಡ್ತಾನ, ಇದು ಎರಡನೇ ಸ್ಟೆಪ್. ಪರಮಾತ್ಮನ ಲೀಲೆ. ಅವನದೇನು ಲೀಲೆ? ಪರಮಾತ್ಮನ ಲೀಲೆ ಅಂದ್ರೆ ಪರಮಾತ್ಮನು ಅವನ ಅಂತರ್ಗತ, ಪರಮಾತ್ಮನ ಅಂತರ್ಗತ ಇಚ್ಛಾಶಕ್ತಿ ವಿಶ್ವದ ಉಪಾದಾನ ಕಾರಣ. ಈಗ ಒಂದು ಗಡಿಗೆದ ಉಪಾದಾನ ಕಾರಣ ಯಾವುದು? ಮಣ್ಣು. ಒಂದು ಗಡಿಗೆ ತಯಾರಾಗಬೇಕಾದ್ರೆ ಮಣ್ಣು ಬೇಕಲ್ರಿ. ಮಣ್ಣಿಗೆ ಉಪಾದಾನ ಕಾರಣ ಅಂತಾರೆ. ಇಚ್ಛಾಶಕ್ತಿ. ಕರೆಕ್ಟಾ? ಉಪಾದಾನ ಕಾರಣ ನಿಮಿತ್ತ ಕಾರಣ ಅಂತದವಲ್ರಿ. ಕುಂಬಾರ ನಿಮಿತ್ತ ಕಾರಣ, ಕಾರ್ಯ ಅಂತಂದ್ರೆ ಒಂದು ಮಡಿಕೆ, ಮಣ್ಣಾದ್ರ ಉಪಾದಾನ ಕಾರಣ. ಹಂಗ ಇಲ್ಲಿ ಉಪಾದಾನ ಕಾರಣ ಯಾವುದಪ್ಪ ಅಂದ್ರೆ ಇಚ್ಛಾಶಕ್ತಿ. ಆ ಜಗತ್ತಿನ ಉಪಾದಾನ ಕಾರಣ ಪರಮಾತ್ಮನ ಇಚ್ಛಾಶಕ್ತಿ ವಿಶ್ವದ ಉಪಾದಾನ ಕಾರಣಗಳಾಗಿ ಅಸಂಖ್ಯ ಪದಾರ್ಥಗಳನ್ನು ರೂಪಿಸುತ್ತಾಳೆ.
ಪರಮಾತ್ಮನು ವಿಶ್ವದ ಅದ್ವಯ ಅಂದ್ರೆ ಅದರಿಂದ ಅಭಿನ್ನನಾಗಿ ನಿಮಿತ್ತ ಕಾರಣನಾಗಿ ಆಯಾ ಪದಾರ್ಥಗಳಲ್ಲಿ ಅಸ್ತಿತ್ವ, ಜ್ಞಾನ, ಆನಂದ, ಅದೇ ಅಸ್ತಿತ್ವ ಅಂದ್ರೆ ಸತ್ ಚಿತ್ ಆನಂದ ಪ್ರತಿಷ್ಠಾಪನೆಗೊಳಿಸುತ್ತಾನೆ. ಈ ಪರಮಾತ್ಮ ಏನದ ಅದ್ರೊಳಗ? ನಿಮಿತ್ತ ಕಾರಣ. ನಿಮಿತ್ತ ಕಾರಣ ಆಗ್ತಾನ ಪರಮಾತ್ಮ ನಿಮಿತ್ತ ಕಾರಣನಾಗ್ತಾನ. ಅದ್ರೊಳಗೆ ಏನ್ ಮಾಡ್ತಾನ? ಸದ್ರೂಪ. ಅದ್ರೊಳಗೆ ತಾನೇ ಅದನ್ನ ತನ್ನ ಅಸ್ತಿತ್ವವನ್ನ ಅಂತದಕ್ಕೆ ಏನಂತಿರಲ್ಲ, ಎಂತದ ತನ್ನದೇ ಆದ ಒಂದು ಶಬ್ದ ಕೊಡ್ತಾರಲ್ಲ, ಬಂಗಾರ ಆಭರಣಗಳಿಗೆ ಸತ್ತಾಸ್ಫೂರ್ತಿ. ಅದೇ ಅಸ್ತಿತ್ವ ಅಂದ್ರೆ ಸದ್ರೂಪ, ಜ್ಞಾನ ಅಂದ್ರೆ ಚಿದ್ರೂಪ, ಮತ್ತೆ ಆನಂದ ಅಂದ್ರೆ ಆನಂದ, ದುಃಖರಹಿತವಾದಂತ ಆನಂದ. ಆ ಜ್ಞಾನ ನಾನು ಬ್ರಹ್ಮ ಅದೀನಿ ಅಂತಂದ್ರೆ ಜ್ಞಾನ, ಅದು ಶುದ್ಧ ಜ್ಞಾನ. ಆ ಬ್ರಹ್ಮನನ್ನು ಹೊರತುಪಡಿಸಿ ನಾ ಮನುಷ್ಯ ಅದೀನಿ, ಗಣಮಗ ಅದೀನಿ, ಮಾವ ಅದೀನಿ, ಅತ್ತೆ ಅದೀನಿ, ಅದು ಅದೀನಿ, ಇದು ಅದೀನಿ, ನಾನು ಅಂತ ಹುದ್ದೆ ವಿದ್ಯೆ ಎಲ್ಲ ಹೇಳ್ತೀನಲ್ಲ, ಅದೇನದ? ಅದು ಜ್ಞಾನ ಅಲ್ಲ. ನಾನು ಶುದ್ಧ ಬ್ರಹ್ಮ ಅದೀನಿ ಅಂತಂದ್ರೆ ಅದು ಜ್ಞಾನ. ಉಳಿದುದೆಲ್ಲ ಏನದ ಅಂತಂದ್ರೆ ಭ್ರಮೆ ಅಷ್ಟೇ, ಅದು ಇಲ್ಲದ್ದು. ಅದಕ್ಕೆ ಪರಮಾತ್ಮ ಏನ್ ಮಾಡ್ತಾನ? ನಿಮಿತ್ತ ಕಾರಣನಾಗಿ ಆಯಾ ಗೊಂಬೆಗಳು ತಯಾರಾಗ್ಯಾವಲ್ಲ ಅದರೊಳಗೆ ನೆಲೆಸಿ ಅವಕ್ಕೆ ತನ್ನ ಅಸ್ತಿತ್ವ ಕೊಡ್ತಾನ, ಜ್ಞಾನ ಕೊಡ್ತಾನ, ಆನಂದ ಕೊಡ್ತಾನ, ಪ್ರತಿಷ್ಠಾಪನೆಗೊಳಿಸುತ್ತಾನೆ. ಅಂದ್ರೆ ಏನಾಯ್ತು? ಶಕ್ತಿ ಅಂತಂದ್ರೆ ಉಪಾದಾನ ಕಾರಣ, ಶಿವ ಅಂತಂದ್ರೆ ನಿಮಿತ್ತ ಕಾರಣ. ಈ ರೀತಿ ತಿಳ್ಕೊಂಡು ಆ ಶಕ್ತಿ ಈ ಭವ್ಯ ಆಗಸದಲ್ಲಿ ಏನ್ ಮಾಡ್ತದ? ಶಕ್ತಿ ಈ ಭವ್ಯ ಆಗಸದಲ್ಲಿ ಕೋಟ್ಯಾಂತರ ಬ್ರಹ್ಮಾಂಡ ಪಿಂಡಾಂಡಗಳ ರೂಪದಲ್ಲಿ ನರ್ತಿಸಿದರೆ ಆ ದೇವನು ಕೂಡ ಆಕೆಯ ಹೆಜ್ಜೆಗೆ ಹೆಜ್ಜೆ ಹಚ್ಚಿ ನಾಟ್ಯಗೈಯುತ್ತಾನೆ. ಇಬ್ರು ಕೂಡಿ ನಾಟಕ ಇದು ಮಾಡ್ತಾರೆ ನೋಡ್ರಿ, ನಾಟ್ಯ. ಶಿವಶಕ್ತಿಯರದ ನಾಟ್ಯ ಆದ ಇಲ್ಲ, ಆಕಿ ಹೆಂಗ್ ವಿಕಾಸ ಆತಾಳ, ಇವನು ಆಕಿ ತಕ್ಕಂತೆ ಆಕಿ ಯಾವ ರೂಪ ತಾಳ್ತಾಳ ಆ ರೂಪದಾಗ ಇವ ಒಕ್ಕೊಂಡು ಅದ್ರೊಳಗೆ ಏನ್ ಮಾಡ್ತಾನ? ಹೋಗಿ ಅಸ್ತಿತ್ವ, ಜ್ಞಾನ, ಆನಂದಗಳ ಉಂಟು ಮಾಡ್ತಾನ. ಮತ್ತ ಇವ ಯಾವ ಇಚ್ಛೆಯಂತೆ ವಿಗ್ರಹಗಳು ತಯಾರಾಗಬೇಕಂತ ಇವ ಇಚ್ಛೆ ಪಡ್ತಾನ, ಅಂತ ವಿಗ್ರಹಗಳಾಗಿ ಆಕಿ ರೂಪ ತಾಳ್ತಾಳ. ಕುಂಬಾರನ ಇಚ್ಛೆಯಂತೆ ಮಡಿಕೆಗಳು, ಮಡಿಕೆಯ ಇಚ್ಛೆಯಂತೆ ಕುಂಬಾರ. ಇಬ್ರು ಒಂದಾಗಿ ಬಿಡ್ತಾರ. ಹೆಂಗದ ನೋಡ್ರಿ ಅವ್ರು ನಾಟ್ಯ. ಒಬ್ಬರು ಹೆಜ್ಜೆಗೆ ಒಬ್ಬರು ಸಮಾನವಾಗಿ ಹೆಜ್ಜೆ ಹಾಕ್ತಾರ. ಶಿವಶಕ್ತಿಯರ ನಾಟ್ಯ. ಕುಂಬಾರನ ದೃಷ್ಟಾಂತದೊಳಗೆ ಕುಂಬಾರ ಗಡಿಗೆಗೆ ಯಾವ ಇಚ್ಛೆ ಇಲ್ಲ, ಬಟ್ ಅಲ್ಲಿ ಶಕ್ತಿ ಚೈತನ್ಯದಾಯಿ ಅದಳ. ಆಕಿ ಅಂತ ರೂಪ ತಾಳ್ತಾಳ, ಆ ರೂಪದೊಳಗೆ ಇವ ಹೋಗ್ತಾನ. ಇವನಿಗೆ ಎಂತ ರೂಪ ತಾಳ್ಬೇಕಂತ ಇಚ್ಛೆ ಆಗ್ತದ ಅಂತ ರೂಪ ಆಕಿ ತಾಳ್ತಾಳ. ಅದಕ್ಕೆ ಉದಾಹರಣೆಗಳು ಬೇರೆ ಯಾವ ಕೊಡ್ಲಕ್ಕೆ ಬರಂಗಿಲ್ಲ. ಹಂಗ ಎಂತದ್ ನೋಡ್ರಿ ಅವನ್ ಹೆಂಗ ಹೇಳ್ತಾನ? ಯಾವ ಶಕ್ತಿ ಆದಲ್ಲ ಅದು ಆ ಭವ್ಯ ಆಗಸದಲ್ಲಿ ಅಂದ್ರೆ ಬಯಲಿನೊಳಗ ಅನಂತ ಕೋಟ್ಯಾಂತರ ಬ್ರಹ್ಮಾಂಡ ಪಿಂಡಾಂಡಗಳ ರೂಪದಲ್ಲಿ ನರ್ತಿಸುತ್ತಾಳೆ. ಆ ದೇವ ಕೂಡ ಆಕೆ ಹೆಜ್ಜೆಗೆ ಹೆಜ್ಜೆ ಹಚ್ಚಿ ನಾಟ್ಯಗೈಯುತ್ತಾನೆ. ಇಬ್ಬರದು ಹೊಂದಿಕೆ ಹೆಂಗದ ನೋಡ್ರಿ, ಭಾರಿ ಅದಲ್ರಿ. ಹೆಣಿತಿ ಏನಂತಾಳ, ಗಂಡ ಅದು ಮಾಡ್ತಾನೆ. ಗಂಡೇನಂತಾಳ, ಹೆಣತಿ ಅದು ಮಾಡ್ತಾನೆ. ಅದಕ್ಕೆ ಅವರಿಬ್ಬರದು ಬಹು ಸುಂದರವಾದ ಹೊಂದಾಣಿಕೆ. ಇಂಥದ್ದು ಸಿಕ್ಕರು ಶಿವಶಕ್ತಿ ಅಂತಾರವರು. ಎತ್ತೆರಿ ಹೇಳಿತು ಕೋಣಿ ಕೆರಿ ಹೇಳಿತು ಅಂದ್ರೆ ಅವು ಯಾ ಶಿವ ಯಾ ಶಕ್ತಿ. ಈಗ ಇದು ಹೆಂಗದಪ್ಪ ಅಂದ್ರೆ ಇಲ್ಲಿ ಯಾರ್ದು ವರ್ಣನೆ ಮಾಡ್ಲಿಕ್ಕತ್ತಾರ? ಸ್ವೇಚ್ಛಾವರ್ತನ ವರ್ತಿನಿ ಅಂದ್ರ ಇವ ಸ್ವೇಚ್ಛಾ ವಿಗ್ರಹ ಯುಕ್ತಾಯ. ಅವೆಲ್ಲ ವಿಗ್ರಹಗಳು ಇವನ್ ಇಚ್ಛೆಯಂತೆ ತಯಾರಾದ್ರ ಆಕೆ ಹೆಂಗಂತಾರ? ಸ್ವೇಚ್ಛಾ ವರ್ತಿನಿ ಅಂದ್ರೆ ಆಕೆ ಸ್ವೇಚ್ಛಾ ವರ್ತಿನಿ. ಆಕಿ ತನ್ನ ಮನಸ್ಸಿಗೆ ಬಾಂದಂಗೆ ಕುಣಿತಾಳ,
ಇವನಿಗೆ ಕರ್ಕೊಂಡು ಕುಣಿಸ್ತಾವ. ಆಕೆ ಸ್ವೇಚ್ಛಾವರ್ತಿನಿ ನೋಡ್ರಿ, ಶಕ್ತಿ ಸ್ವೇಚ್ಛಾವರ್ತಿನಿ ಅಂತ. ಶಿವ ಹೌದಾ, ಆಕೆ ಇಚ್ಛೆಗೆ ತಕ್ಕಂತೆ ಇವ ಕುಣಿತಾನೆ, ಇವನ್ ಇಚ್ಛೆಗೆ ತಕ್ಕಂತೆ ಆಕೆ ರೂಪಗಳು ಧಾರಣೆ ಮಾಡ್ತಾವ. ಈಗ ಯಾರಿಗೆ ಸ್ವೇಚ್ಛಾ ವಿಗ್ರಹ ಯುಕ್ತಾಯ ಅಂತಂದ್ರ ಶಿವನಿಗಂದ್ರು, ಈ ಸ್ವೇಚ್ಛಾ ವರ್ತಿನಿ ಅಂತ ಯಾರಿಗಂದ್ರ ಶಕ್ತಿಗಂದ್ರ. ಈತ ಸ್ವೇಚ್ಛಾ ವರ್ತನ, ಆಕಿ ಸ್ವೇಚ್ಛಾ ವರ್ತಿನಿ, ಈತ ಸ್ವೇಚ್ಛಾ ವರ್ತನ ವರ್ತಿನ್. ಆಕೆ ಸ್ವೇಚ್ಛಾ ವರ್ತಿನಿ ಅಂದ್ರೆ ಆಕಿ ತನ್ನ ಇಚ್ಛೆಗೆ ಬಂದಂಗೆ ಕುಣಿತಾಳ. ಕುಣಿಯಾಗ ಇವ ಏನ್ ಮಾಡ್ತಾನ, ಈತ ಸ್ವೇಚ್ಛಾ ವರ್ತನ ವರ್ತಿನ್. ಆಕಿ ಯಾಂಗ ಹೆಜ್ಜೆ ಹಾಕ್ತಾಳ, ಆಕಿ ತಾಳಕ್ಕೆ ತಕ್ಕಂತೆ ಇವನು ಹೆಜ್ಜೆ ಹಾಕ್ತಾನೆ. ಅಪ್ಪೋ ಇದು ಭಾರಿ ಅದ. ಅವರಿಬ್ಬರ ಲೀಲೆಯಿಂದ ವಿಶ್ವದಲ್ಲಿ ಸೌಂದರ್ಯ ಸಂತಸ ಚಿಲುಮೆಯಾಗಿ ಚಿಮ್ಮುತ್ತಲಿದೆ. ಎದಕ್ಕೆ ಗಂಡ ಹೆಣ್ಣು ಹೇಳ್ದಂಗೆ ಕೇಳ್ತಾನಂದ್ರೆ ಕಿಲ್ಲದ ನೋಡ್ರಿ ಒಳಗೆ ಶಿವನೇ ಆಕಿ ಹೆಜ್ಜೆಗೆ ತಕ್ಕಂತ ಹೆಜ್ಜೆ ಹಾಕಾಗ ಈ ಲೋಕದ ಮನುಷ್ಯರಿಗೆ ಆಲೆ. ಶಿವಶಕ್ತಿ ಇರದೆ ಸಂಪುಟ ಹಂಗದ, ಅದು ಇರೋದೇ ಹೆಂಗೆ, ಅದು ಪ್ರಕೃತಿ ಒಳಗೆ ಹಂಗಿದ್ದುದೇ ಮತ್ತೆ ಎಲ್ಲಾನು ಆಗದು, ಸಂಸ್ಕೃತಿ ಆಗದು ಮುಂದೆ. ಅದು ಇರೋದೇ ಹೆಂಗೆ, ಅದು ಏನ್ ಮಾಡ್ಲಕ್ಕ. ಗಂಡ ಹೆಂಡತಿ ಮಾತು ಯಾಕೆ ಕೇಳ್ತಾನೆ, ಹೆಂಡತಿ ಗಂಡನ ಮಾತು ಯಾಕೆ ಕೇಳ್ತಾಳ ಅನ್ನೋದು ಇಲ್ಲಿ ಹೇಳಕತ್ತಾರ. ಅದು ಮೂಲ ಅವ್ರೆ. ಮತ್ತೆ ಆಕೆ ಸ್ವೇಚ್ಛಾ ವರ್ತಿನಿ, ಆಕಿ ಇಚ್ಛಾಶಕ್ತಿ, ಆಕೆ ಇಚ್ಛಾಶಕ್ತಿ, ಆಕಿದು ಇಚ್ಛೆಯಂತೆ ಸಂಸಾರ ತಯಾರಾಗ್ತದ. ಆ ಸಂಸಾರಕ್ಕೆ ತಕ್ಕಂತೆ ಈ ಬಡಿ ಮಗ ಹೆಜ್ಜೆ ಆಗ್ತಾನೆ. ಸ್ವೇಚ್ಛಾ ವರ್ತನ ವರ್ತಿನ್ ಅಂತ ಆಕಿ ಹೇಳ್ದಂಗೆ ಕೇಳ್ತಾನೆ. ಹಂಗೆ ಅದ ನೋಡ್ರಿ. ಅದಕ್ಕೆ ಏನ್ ಮಾಡ್ತಾರ, ಈ ಮನುಷ್ಯ ತನ್ನ ಪುರಾಣ ಬರ್ಕೊಂಡಿಕ್ಕೆ ಅದಕ್ಕೆ ತಕ್ಕಂತೆ ದೇವರ ಹೆಸರ ಮೇಲೆ ಪುರಾಣ ಬರ್ದಿಟ್ಟಾನಂತಾರಲ್ಲ, ಇಲ್ಲೇ ತನ್ನ ಸಂಸಾರಕ್ಕೆ ತಕ್ಕಂತೆ ಅದು ಬರ್ದಿಟ್ಟಾನ ದೇವರಿಗೆ ಸಹಿತ ಹಂಗ ಆರೋಪ ಮಾಡಿಬಿಟ್ಟ ದೇವರಿಗೆ. ಆಕೆ ಸ್ವೇಚ್ಛಾ ವರ್ತಿನಿ ಇಚ್ಛಾಶಕ್ತಿ, ಈತ ಸ್ವೇಚ್ಛಾ ವರ್ತನ ವರ್ತಿನ್. ಅವರಿಬ್ಬರ ಲೀಲೆಯಿಂದ ವಿಶ್ವದಲ್ಲಿ ಸೌಂದರ್ಯ ಸಂತಸ ಚಿಲುಮೆಯಾಗಿ ಚಿಮ್ಮುತ್ತಲಿದೆ. ಇದು ಬರೇ ಸಿದ್ಧಾಂತ ಶಿಖಾಮಣಿಯ ಪಾಠ ಒಂದೇ ಅಲ್ಲ, 2 ಸಿದ್ಧಾಂತ ಶಿಖಾಮಣಿ ಪ್ಲಸ್ ವಚನ ಸಾಹಿತ್ಯ ಎರಡದ್ದು ಪಾಠ. ಶಿವಾಚಾರ್ಯ ಶಿವಶರಣ ಇವರಿಬ್ಬರದು ಸಾಹಿತ್ಯ ಕಂಪ್ಲೀಟ್. ಶಿವಶರಣ ಸಾಹಿತ್ಯ ಶಿವಾಚಾರ್ಯ ಸಾಹಿತ್ಯಕ್ಕೆ ಸಮಾನ ಮಹತ್ವ ಕೊಟ್ಟಂತ ಗ್ರಂಥ ಇದು ಸಿದ್ಧಾಂತ ಶಿಖಾಮಣಿ. ಏನ್ ಸಿದ್ದೇಶ್ವರ ಸ್ವಾಮಿಗಳು ಬರ್ದಾರ, ಇದ್ರೊಳಗ ಈಕ್ವಲ್ ವ್ಯಾಲ್ಯೂಯೇಷನ್ ಅದ. ಅಲ್ಲಿ ಎಷ್ಟು ಶ್ಲೋಕಗಳವೋ ಅಷ್ಟೇ ವಚನಗಳನ್ನ ಇವರು ತಗೊಂಡಾರ. ಅದಕ್ಕ ಇಲ್ಲಿ ಒಂದು ವಚನ ಬರೀತಾರೆ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ, ಉರಿಲಿಂಗ ಪೆದ್ದಿ ಶರಣರ ವಚನ. ಏನು ವಚನ? ಸಿದ್ದೇಶ್ವರ ಸ್ವಾಮಿಗಳೇ ಸೆಲೆಕ್ಟ್ ಮಾಡಿ ಬರೆದದ್ದು. ಶಿವ ತನ್ನ ವಿನೋದಕ್ಕೆ ರಚಿಸಿದನು ಅನಂತ ವಿಶ್ವವನ್ನು. ನಮಗ ಒಂದು ಬ್ರಹ್ಮಾಂಡ ಕಾಣ್ಲಕತ್ತದಿಲ್ಲಿ, ಇಂಥವು ಕೋಟಿಗಟ್ಟಲೆ ಬ್ರಹ್ಮಾಂಡಗಳದವಂತ. ಮತ್ತೆ ನಮಗ 84 ಲಕ್ಷ ಜೀವರಾಶಿಗಳಷ್ಟೇ ಇಲ್ಲಿ ಕಾಣ್ಲಕತ್ತವ, ಇಂಥವು ಅನಂತ ಕೋಟಿ ಜೀವರಾಶಿಗಳದವತ್ತ. ಅದಕ್ಕೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಮಾಡಿ ಬ್ರಹ್ಮಾಂಡದಿಂದ ಹತ್ತ ಪಾತಾಳದಿಂದ ಹತ್ತ ಎಲ್ಲ ಬರೆದು ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಅಂದ್ಬಿಟ್ರು. ಅವು ಏಟದವ ಅವನಿಗೆ ಗೊತ್ತು ಅಂತ ಹೇಳ್ಬಿಟ್ರು. ಅವೆಲ್ಲ ನಮಗೆ ತಿಳಿಯಂಗಿಲ್ಲ, ನಮ್ಮ ಲೆಕ್ಕಕ್ಕೆ ಅವು ಬರಂಗಿಲ್ಲ, ನಮ್ಮ ಲೆಕ್ಕದ ಪರಿಧಿ ಒಳಗೆ ಅವು ಬರಂಗಿಲ್ಲ, ಸಿಗಂಗಿಲ್ಲ ಅಂತೇಳಿ ಅಗಮ್ಯ ಅಗೋಚರ ಅಪ್ರಮಾಣ ಅಂತ ಹೇಳಿದ್ರು. ಅದಕ್ಕಿಲ್ಲೇನ ಅನಂತ ವಿಶ್ವ ಅಂತ ಅಂದ್ರೆ ಒಂದು ತುದಿ ಇದ್ರೆ ಹೇಳ್ಬೋದಪ್ಪ, ಆದಿ ಅಂದ್ರೆ ಏನಾದ್ರು ಹೇಳ್ಬೋದು. ಅನಾದಿ ಅನಂತ ನಾವು ಪರಮಾತ್ಮ, ಅವನ ಬಗ್ಗೆ ಏನ್ ಹೇಳ್ಬೇಕು? ಅದಕ್ಕೆ ಶಿವನು ತನ್ನ ವಿನೋದಕ್ಕೆ ರಚಿಸಿದನು ಅನಂತ ವಿಶ್ವವನ್ನು. ಇಂಥ ಜಗತ್ತು ಯಾಕೆ ಸೃಷ್ಟಿ ಮಾಡಿ ಇದ್ರಾಗ ಪಾಪ ಪುಣ್ಯ ಮಾಡ್ಲಕ್ಕೆ ಹಚ್ಚಿ
ಇದ್ರಾಗ ಸುಖ ದುಃಖ ಅನುಭವಿಸ್ಲಕ್ಕ ಪರಮಾತ್ಮ ನಮ್ಗೆ ಯಾಕೆ ಹಚ್ಚಿಟ್ಟನ್ ಇದೆಲ್ಲ ಅಂತ ಕೆಲವೊಬ್ರು ಕೇಳ್ತಿರ್ತಾರ. ಎದಕ್ಕಪ್ಪ ಅಂತಂದ್ರೆ ಶಿವನ ವಿನೋದಕ್ಕಾಗಿ, ಅವನ ಎಂಜಾಯ್ಮೆಂಟಿಗೆ ಇದೆಲ್ಲ. ಅವ ಏನ್ ಮಾಡ್ತಾನ, ನಾವು ಹತ್ತರ್ನು ಅವ ಖುಷಿ ಪಡ್ತಾನ, ನಾವು ನಕ್ಕರ್ನು ಅವ ಖುಷಿ ಪಡ್ತಾನ. ಈ ಸಣ್ಣ ಕೂಸುಗಳ ಕೈಯಾಗ ಬಿಸ್ಕಿಟ್ ಕಸ್ಕೊಂಡ್ರೆ ಒಳತಾವ, ಅವು ಏನೋ ಆಟ ಸಾಮಾನು ಇಟ್ಕೊಂಡು ಆಡ್ತಿರ್ತಾವ. ಅದ್ರ ಕೈಯಂದು ಹಿಂಗ ಕಸ್ಕೊಂಡ್ರೆ ಒಳತಾವ ಇಲ್ರಿ ಕೂಸುಗಳು. ಸಣ್ಣ ಕೂಸುಗಳ ಕೈಯಾಗಿಂದು ಅವು ಅತಿ ಪ್ರಿಯವಾಗಿ ಕೆಲವೊಂದು ವಸ್ತುಗಳನ್ನು ಹಿಡ್ಕೊಂಡಿರ್ತಾವ. ಹಿಡ್ಕೊಂಡು ಆಟ ಆಡೋ ಟೈಮ್ನೊಳಗ ಅವ ಯಾವನೋ ಒಬ್ಬ ಎದುರು ಬಂದು ಅದರ ಸಂಗಟ ವಿನೋದ ತಗೋಬೇಕು ಅನ್ನಂತ ವ್ಯಕ್ತಿ ಬಂದು ಅದರ ತಿನ್ನ ಪದಾರ್ಥ, ಅದರ ಆಟದ ಸಾಮಾನ ಕಸ್ಕೊಂಡನು ಅಂತಂದ್ರ ಅವು ಒಳತಾವ ಇಲ್ಲ? ಅವು ಒಳತಾವ. ಅವು ಹತ್ರ ಅದು ಕಸ್ಕೊಂಡವನಿಗೆ ದುಃಖ ಆಗ್ತದ ಏನ್ ಖುಷಿ ಆಗ್ತದ? ಖುಷಿ ಆಗ್ತದ. ಯಾವ ರೀತಿ ಅದು ತಿನ್ನುವ ಪದಾರ್ಥವನ್ನ ಕಸ್ಕೊಂಡ್ರ ಅದು ಅಳುತ್ತದ, ಅದರ ಅಳಿವಿನಿಂದ ಇವ ಖುಷಿ ಪಡುತ್ತಾನೆ. ಮತ್ತ ಏನ್ ಮಾಡ್ತಾನ, ಕೆಲವೊಂದ್ ಸಾರಿ ಅವಕ್ಕೆ ಕೊಟ್ಟು ತಿನಿಸಿ ಆಟ ಸಾಮಾನು ಕೊಟ್ಟನು ಖುಷಿ ಪಡ್ತಾನೆ. ಅದು ಖುಷಿ ಪಡ್ತದ, ಇವನು ಖುಷಿ ಪಡ್ತಾನೆ. ಅದಕ್ಕೆ ಕೊಟ್ಟನು ಖುಷಿ ಪಡ್ತಾನೆ, ಕಸ್ಕೊಂಡನು ಖುಷಿ ಪಡ್ತಾನೆ. ಅದೇ ರೀತಿ ಜೀವಾತ್ಮರು ಏನದಾರ, 84 ಲಕ್ಷ ಜೀವಾತ್ಮರು ಆ ಕೂಸುಗಳಿದ್ದಂಗ ಅದಾರ. ಇವರು ಹಣ್ಣು ಹೆಣ್ಣು ಮಣ್ಣು ಅಧಿಕಾರ ಮತ್ತೇನೇನೋ ಎಲ್ಲ ಈ ಜಗತ್ತಿನ ವಸ್ತುಗಳೆಲ್ಲ ನಾನು ನನ್ನೋದ ಅಂತೇಳಿ ತುಂಬಿಕೊಂಡು ಆ ಕೂಸುಗಳ ಜೊತೆ ಹಿಡ್ಕೊಂಡು ಕೂತಾರ. ಅವಾಗ ಪರಮಾತ್ಮ ಏನ್ ಮಾಡ್ತಾನ, ಕೆಲವೊಂದ್ ಸಾರಿ ಕೊಟ್ಟು ಖುಷಿ ಪಡ್ತಾನ, ಕೆಲವೊಂದ್ ಸಾರಿ ಕಸ್ಕೊಂಡು ಖುಷಿ ಪಡ್ತಾನ. ಅಷ್ಟೇ. ಅವನಿಗೆ ವಿನೋದ, ನಮಗ ದುಃಖ ಸುಖ, ನಮಗ ಪಾಪ ಪುಣ್ಯ, ಅವನಿಗೆ ಜಗತ್ತಿನ ಒಂದು ಲೀಲೆ ಅಷ್ಟೇ. ಅದು ಅನುಭವ ಇರ್ಬೇಕು ನಿಮಗ. ನಮಗ ಒಂದ್ ಇಂಥದ್ದು ಕಸ್ಕೊಂಡು ನಮಗ ಅಳಂಗ ಮಾಡಿ ಅವ ಖುಷಿ ಪಡ್ತಾನ ಅಂತಂದ್ಮೇಲೆ ನಾವ್ಯಾಕೆ ದುಃಖ ಪಡಬೇಕು? ಅವನು ಖುಷಿಗಾಗಿ ನಾವ್ಯಾಕೆ ಬಿದ್ದು ಅಳ್ಳಾಡ್ಬೇಕು, ಅಳಬೇಕು? ನಾವು ಖುಷಿ ಪಟ್ರಾಯ್ತಪ್ಪ, ಹೋದ ಹೋಯ್ತು, ಆದ ಆದ, ಬಂದದ ಬರ್ಲಿ, ಹೋಲಕತ್ತದ ಹೋಲಿ, ಇರ್ತದ ಏರ್ಲಿ, ಏನಾಗ್ತದ ಆಲಿ, ನೀವು ಖುಷಿಯಾಗಿರ್ಬೇಕು. ಅವ ಹೆಂಗ ಬಿಸ್ಕಿಟ್ ಹುಡುಗರಿಗೆ ಕೊಟ್ಟು ಖುಷಿ ಪಡ್ತಾನ, ಕಸ್ಕೊಂಡು ಖುಷಿ ಪಡ್ತಾನಲ್ಲ, ಹಂಗ ನಾವು ಹೆಂಗಿರ್ಬೇಕಂದ್ರೆ ಇದು ಕಂಟುಗಳಾರ್ದಂಗೆ ಇರ್ಬೇಕು. ಇದು ಕಲಿಬೇಕು. ಶಿವನು ತನ್ನ ವಿನೋದಕ್ಕೆ ರಚಿಸಿದನು ಅನಂತ ವಿಶ್ವವನು. ರಚಿಸಿ ಏನು ವಿಶ್ವಕ್ಕೆ ಹೊರಗಾದನೆ? ಅದೇನು ರಚಿಸಿ ಏನು ವಿಶ್ವಕ್ಕೆ ಹೊರಗಾಗೇನೇನು? ಇಲ್ಲ, ವಿಶ್ವಮಯ ತಾನಾದನು. ಆ ವಿಶ್ವದೊಳಗೆ ಅವನೇ, ಎಲ್ಲದರೊಳಗೂ ಅವನೇ ತುಂಬಿಕೊಂಡ. ವಿಶ್ವವೆಲ್ಲವೂ ತಾನಾದಡೆ, ವಿಶ್ವದೊಳಗೆ ಎಲ್ಲ ಸೇರ್ಕೊಂಡನು. ಏನಾದ? ಅನ್ವಯ ಆದ. ವಿಶ್ವದೊಳಗ ತಾನೇ ತುಂಬಿಕೊಂಡದಕ್ಕೆ ಇದಕ್ಕೆ ಅನ್ವಯ ಅಂತಾರ, ಹೌದಲ್ರಿ? ವಿಶ್ವಮಯ ತಾನಾದಡೆ, ವಿಶ್ವಮಯ ತಾನಾದ ಅಂದ್ರೆ ಅನ್ವಯ. ಅನ್ವಯ ಆದ್ಮೇಲೆ ಈ ವಿಶ್ವದೊಳಗೆ ಏನಾಗ್ತದ? ಸೃಷ್ಟಿ ಸ್ಥಿತಿ ಲಯ ಆಗ್ತವ. ಆ ವಿಶ್ವದ ಒಳಗಿಂದು ಸೃಷ್ಟಿ ಸ್ಥಿತಿ ಲಯ ಏನದ? ವಿಶ್ವದ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಒಳಗಾಗಬೇಕಲ್ಲ ಅವ, ಅದ್ರೊಳಗಿದ್ದನಂದ್ರ. ಅವನು ವಿಶ್ವಮಯ ತಾನಾದಡೆ ವಿಶ್ವದ ಉತ್ಪತ್ತಿ ಸ್ಥಿತಿ ಲಯಕ್ಕೊಳಗಾದನೇ? ಇಲ್ಲ. ಇದಕ್ಕೇನಂತಾರ? ವ್ಯತಿರೇಕ. ಪರಮಾತ್ಮ ಹೆಂಗದನಂದ್ರೆ ಹಿಂಗದನ. ಮಜಾ. ಅನ್ವಯ ಆಗ್ಯಾನ, ಆದ್ರ ವ್ಯತಿರೇಕ ಅದ. ನಾವು ಅದರ ಜೊತೆಗೆ ಇದ್ದು ಅಲ್ಲಿ ಏನೇನು ನಡೀತದ ಅದಕ್ಕೆ ತಕ್ಕಂತೆ ಇವ ಇಲ್ಲ, ಅದಕ್ಕೆ ವ್ಯತಿರೇಕ ಅದನ್ನ. ಅಲ್ಲಿ ಉತ್ಪತ್ತಿ ಆದ್ರೆ ಇವನಿಗೆ ಸಂಬಂಧ ಇಲ್ಲ, ಅಲ್ಲಿ ಸ್ಥಿತಿ ಆದ್ರೆ ಸಂಬಂಧ ಇಲ್ಲ, ಅಲ್ಲಿ ಲಯ ಆದ್ರೆ ಸಂಬಂಧ ಇಲ್ಲ. ಆ ಉತ್ಪತ್ತಿ ಸ್ಥಿತಿ ಲಯಕ್ಕ ಇವನೇ ಏನಾಗೇನ ತನ್ನ ಸತ್ತಾ ಸ್ಫೂರ್ತಿ ಕೊಟ್ಟನ, ಏನೇನು ನಡೀತದ ನಡೀಲಿ ಅಂತ. ಆದ್ರೆ ಆ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಇವ ಸಂಬಂಧ ಇಲ್ಲ. ಆ ಜಗತ್ತಿನೊಳಗೆ ಲಯ ಆದ್ರೆ ಪರಮಾತ್ಮ ಲಯ ಆಗಲ್ಲ, ಜಗತ್ತಿನೊಳಗೆ ಉತ್ಪತ್ತಿ ಆದ್ರೆ ಪರಮಾತ್ಮ ಉತ್ಪತ್ತಿ ಆಗಲ್ಲ. ಜಗತ್ತಿನೊಳಗೆ ಸ್ಥಿತಿ ಇತ್ತಂದ್ರೆ ಅದು ಸ್ಥಿತಿ ಅಲ್ಲ. ಅವನೇನದನ ಅವೆಲ್ಲದಕ್ಕೂ
ಏನಾಗ್ಯಾನ ತನ್ನ ಸತ್ತಾಸ್ಫೂರ್ತಿ ಕೊಟ್ಟು, ಸತ್ತಾಸ್ಫೂರ್ತಿ ಅಂದ್ರೆ ಬಂಗಾರ ಆಭರಣ. ಈಗ ಸೃಷ್ಟಿ ಸ್ಥಿತಿ ಲಯ ಇವು 3 ಆಭರಣ ಅನ್ಕೋರಿ. ಸೃಷ್ಟಿ ಆಭರಣ ಆದ್ರ ಅದು ಬಂಗಾರದ್ಲಿಂತೆ ಆಗಿರ್ತದ ಇಲ್ಲ? ಸ್ಥಿತಿ ಅನ್ನೋದು ಒಂದು ವಸ್ತು ಅನ್ಕೊಳ್ರಿ, ಒಂದು ಆಭರಣ ಅನ್ಕೊಳ್ರಿ. ಆ ಸ್ಥಿತಿನೂ ಬಂಗಾರದ್ದೇ ಹೌದಾ ಅಲ್ಲ? ಲಯನೂ ಬಂಗಾರದ್ದೇ. 3 ಆಭರಣಗಳು ಬಂಗಾರದ್ದೇ ಆಗ್ಯಾವ. ಆಯ್ತು, ಬಂಗಾರದ ಅಂಗಡಿಗೆ ಒಯ್ದು ಹಾಕಿದ್ರಿ ಅಂದ್ರೆ ಇದು ಸೃಷ್ಟಿ ಆಭರಣ, ಇದು ಸ್ಥಿತಿ ಆಭರಣ, ಇದು ಲಯದ ಆಭರಣ ಅಂತ ಅವ ನೋಡ್ತಾನೇನು? ನೋಡಲ್ಲ. ಅವ ತೂಕಕ್ಕೆ ಹಾಕೋತಾನ ಬಂಗಾರದ ಅಂಗಡಿ. ಹಂಗೇನದ ಅಂತಂದ್ರ ಸೃಷ್ಟಿ ಸ್ಥಿತಿ ಲಯ ನಮಗ ಜೀವಾತ್ಮರಿಗೆ ಹೆಚ್ಚು ಕಡಿಮೆ ಮಾಡ್ತದ. ಹುಟ್ಟು ಸಾವು ಜೀವನ, ಜನನ ಜೀವನ ಮರಣ, ಜೀವರಿಗೆ ಇದು ನಮಗೆ ಹೆಚ್ಚು ಕಡಿಮೆ ಮಾಡ್ತದ. ಹುಟ್ಟಿದ್ರ ಒಂದು ಖುಷಿ, ಸತ್ರ ಒಂದು ದುಃಖ, ಜೀವನದೊಳಗ ಲಾಭ ನಷ್ಟಗಳು, ಮಾನ ಅಪಮಾನಗಳಾದ್ರ ಸುಖ ದುಃಖ ಅನುಭವಿಸ್ತೀವಲ್ಲ. ಇದು ಏನದ ಅಂದ್ರ ಇವಕ್ಕೆ ಎಲ್ಲದಕ್ಕೂ ನಾವು ಒಳಗಾಗಿಲ್ಲ. ಅವ ಇದಕ್ಕೆ ಒಳಗಾಗಿಲ್ಲ. ಎಲ್ಲ ಆಗೋದಕ್ಕೆ ಅವನ್ ಸಪೋರ್ಟೇ ಮಾಡ್ತಾನೆ, ಬಟ್ ಅವ ಇಲ್ಲಿ ಸುಖ ದುಃಖ ಅನುಭವಿಸಂಗಿಲ್ಲ. ಅದಕ್ಕೆ ವಿಶ್ವಮಯ ತಾನಾದನು, ವಿಶ್ವವೆಲ್ಲವೂ ತಾನಾದಡೆ, ವಿಶ್ವದ ಉತ್ಪತ್ತಿ ಸ್ಥಿತಿ ಲಯಕ್ಕೊಳಗಾದನೆ ಇಲ್ಲ. ಅದೇನು ಕಾರಣವೆಂದಡೆ ಅವನು ವಿಶ್ವದ ಉತ್ಪತ್ತಿಗೆ ಒಳಗೆ ಯಾಕಾಗಿಲ್ಲ ಅಂದ್ರೆ ಅವ ಅಜಾತ. ಅವ ಉತ್ಪತ್ತಿ ಇಲ್ಲದವನಾಗಿ ಅಜಾತ. ಮತ್ತೆ ಅವನೇನಾಗ್ಯಾನ? ಅಜಾತನಾಗಿದ್ದಕ್ಕೆ ವಿಶ್ವದ ಉತ್ಪತ್ತಿಗೆ ಸಂಬಂಧ ಇಲ್ಲ. ಅಜಾತನಾಗಿ, ಅಜಾತ ಅಂದ್ರೆ ಹುಟ್ಟಿಲ್ಲ, ಹುಟ್ಟು ಇಲ್ಲದವನು, ಉತ್ಪತ್ತಿ ಇಲ್ಲ. ಮತ್ತೆ ಕರ್ಮರಹಿತನಾಗಿ ಸ್ಥಿತಿಗೊಳಗಲ್ಲ, ಕರ್ಮರಹಿತನಾಗಿ ಸ್ಥಿತಿ ಒಳಗಾಗಿಲ್ಲ. ಮತ್ತೆ ಮರಣರಹಿತನಾಗಿ ಲಯಕ್ಕೊಳಗಾಗಿಲ್ಲ. ನೋಡಿ, ಅಜಾತನಾಗಿ ಉತ್ಪತ್ತಿ ಇಲ್ಲ, ಕರ್ಮರಹಿತನಾಗಿ ಸ್ಥಿತಿ ಒಳಗಾಗಿಲ್ಲ. ಅಂದ್ರೆ ಸುಖ ದುಃಖ ಅನುಭವಿಸುವವನಲ್ಲ, ಪಾಪ ಪುಣ್ಯ ಮಾಡವನಲ್ಲ, ಸುಖ ದುಃಖ ಅನುಭವಿಸುವವನಲ್ಲ. ಹುಟ್ಟುವ ಇಲ್ಲದಕ್ಕೆ ಅವನೇನಾಗ್ಯಾನ? ಉತ್ಪತ್ತಿ ಇಲ್ಲ. ಮತ್ತೆ ಮರಣರಹಿತನಾಗಿದ್ದಕ್ಕೆ ಲಯ ಇಲ್ಲ. ಇಂತಿ ಗುಣತ್ರಯಗಳು ಬದ್ದಲರಿಯವು. ಈ ರೀತಿ ಸೃಷ್ಟಿ ಸ್ಥಿತಿ ಲಯ ಸತ್ವ ರಜ ತಮ ಇಂಥ ಗುಣಗಳು ಅವನಿಗೆ ಸಂಬಂಧ ಇಲ್ಲ. ಅವೆಲ್ಲ ಗುಣಗಳು ಶಕ್ತಿ ಒಳಗದವು, ಶಿವನಲ್ಲಿ ಇಲ್ಲ. ತಾನಲ್ಲದೆ ವಿಶ್ವಕ್ಕಾಧಾರವಿಲ್ಲವಾಗಿ ದೂರಸ್ಥನಲ್ಲ. ಅವನು ಇಲ್ಲ ಅಂತಂದ್ರೆ ವಿಶ್ವಕ್ಕೆ ಆಧಾರನೂ ಇಲ್ಲ, ವಿಶ್ವದಿಂದ ಅವ ದೂರನೂ ಇಲ್ಲ, ವಿಶ್ವದೊಳಗೆ ಅದನ. ಇದು ದಾಸಿಮಾರ್ಯರ ವಚನ ಅದಲ್ಲ ಏನು? ಒಡಲೊಳಗಿದ್ದು ಒಡಲಿಂಗಾಧಾರವಾಗಿ ಒಡಲ ಸೋಂಕದೆ ಒಡಲ ಬೆಳಗುವ ಪರ್ಯ ನೋಡ ರಾಮನಾಥ ಅಂತ. ಹಂಗಿಲ್ಲೇನದನ? ತಾನಲ್ಲದೆ ವಿಶ್ವಕ್ಕಾಧಾರವಿಲ್ಲಾಗಿ ಅವ ಇಲ್ಲಂದ್ರೆ ಅಲ್ಲಿ ವಿಶ್ವಕ್ಕೆ ಆಧಾರನೇ ಇಲ್ಲ ಅಂತೇಳಿ, ಬಂಗಾರನೇ ಇಲ್ಲಂದ್ರೆ ಆಭರಣ ಎಲ್ಲಿರ್ತದೆ? ಹಿಂಗಂಗ ಆಭರಣದೊಳಗೆ ಬಂಗಾರ ಆದಲ್ಲ, ಹಂಗ ಇವನೇನು ದೂರಸ್ಥನಲ್ಲ. ತನ್ನಲ್ಲಿ ತಾನಲ್ಲದ ಅನ್ಯವು ತೋರಲರಿಯದಾಗಿ ಇದರಿಲ್ಲ. ತನ್ನಲ್ಲಿ ತಾನಲ್ಲದ ಈ ಆಭರಣದೊಳಗ ಬಂಗಾರ ಬಿಟ್ರೆ ಮತ್ತೊಂದು ಏನದರಿ ಅಲ್ಲಿ? ತನ್ನಲ್ಲಿ ಅಂದ್ರೆ ಆಭರಣದಲ್ಲಿ, ತಾನಲ್ಲದ ಅಂದ್ರೆ ಬಂಗಾರ ಬಿಟ್ಟು ಬಂಗಾರ ಅಲ್ಲದೆ, ಅನ್ಯವು ತೋರಲರಿಯರಾಗಿ ಇದರಿಲ್ಲ, ಮತ್ತೊಂದು ಇಲ್ಲೇ ಇಲ್ಲ. ಈಗ ಬಂಗಾರದ ಆಭರಣದೊಳಗ ಬಂಗಾರ ಬಿಟ್ರೆ ಮತ್ತೇನದ ಅಲ್ಲಿ? ಬಂಗಾರನೇ. ಹೀಗಾಗಿ ಬಂಗಾರದ ಆಭರಣ ಬಿಟ್ಟು ಮತ್ತೊಂದು ಯಾವ ಇಲ್ಲ ಅಲ್ಲಿ. ಇದರಿಲ್ಲಾಗಿ ಬೇರೆ ಇದಿರು ಅಂದ್ರೆ ಇತರ ಇನ್ನ ಒಂದು ವಸ್ತು ಬೇರೆ ಇಲ್ಲಾಗಿ ವಿಶ್ವಮಯ ತಾನಾದುದೇ ಸತ್ಯ. ಅವ ವಿಶ್ವಮಯ ತಾನಾದುದೇ ಸತ್ಯ. ಹೀಗಾಗಿ ವಿಶ್ವಮಯ ತಾನಾಗಿ ಅಲ್ಲಿ ಲೀಲೆ ಏನಾಗ್ತದಪ್ಪ ಅಂತ ಹೇಳ್ತಾನೆ. ಎಷ್ಟು ಚಂದದ ಇದು ವಚನ. ಅರಸು ಕಾಲಾಳಾಗಬಲ್ಲ. ಅರಸ ತನ್ನ ರಾಜ್ಯವನ್ನೆಲ್ಲ ಕಳ್ಕೊಂಡು ಏನಾತನಂದ್ರ ನೆಲ ಮೇಲೆ ನಡ್ಕೋತ ಹೋಗಂತ ಕಾಲಾಳಾಗ ಆಗ್ಲಕ್ಕೂ ಸಾಧ್ಯ ಆದ
ಮತ್ತೆ ಮರುಳಿ ಅದೇ ಕಾಲಾಳು ಅರಸನೂ ಆಗಬಲ್ಲ. ಅದೇ ಹೇಳಿದ್ನಲ್ಲ ಲೀಲೆ, ಸುಖ ದುಃಖ ಹೆಂಗ ಅವನ ವಿನೋದಕ್ಕಾಗಿ. ಎದಕ್ಕಪ್ಪ ಅಂದ್ರೆ ಇದು ತನ್ನ ವಿನೋದಕ್ಕಾಗಿ, ಆತನ ವಿನೋದಕ್ಕಾಗಿ. ಕಸ್ಕೊಂಡವನು ಅವನೇ, ಆ ಕೂಸನು ಅವನೇ, ಆ ಬಿಸ್ಕಿಟ್ನು ಅವನೇ, ಅಳಸವನು ಅವನೇ, ಅಳವನು ಅವನೇ. ಇದೆಲ್ಲ ಮಾಡಿ ಏನು ಎದಕ್ಕಿದು ಅಂತಂದ್ರೆ ಆತನ ವಿನೋದಕ್ಕಾಗಿ, ತನ್ನ ವಿನೋದಕ್ಕಾಗಿ. ಒಂದು ಕೂಸಿನ ಕೈಯಿಂದ ಬಿಸ್ಕಿಟ್ ಕಸ್ಕೊಂಡು ಅಳಿಸ್ತಾನೆ. ಆ ಕೂಸನು ತಾನೇ ಅದಾನ, ಅವನಿಂದ ಭಿನ್ನವಾಗಿ ಮತ್ತೆ ಯಾವುದೂ ವಸ್ತು ಇಲ್ಲ. ಆ ಬಿಸ್ಕಿಟನು ಅವನೇ, ಕಸ್ಕೊಂಡವನು ಅವನೇ, ಆಮೇಲೆ ಅಲ್ಲಿ ಅಳವನು ಅವನೇ. ಆ ಅಳದು ಕಸ್ಕೊಳ್ಳೋದೆಲ್ಲ ಲೀಲೆ ಮಾಡಿ ನಗವನು ಅವನೇ, ಎಲ್ಲನೂ ಅವನೇ. ಶಿವನ ಲೀಲೆ. ಈಗೇನ್ ಮಾಡ್ತಾರಪ್ಪ ಅಂದ್ರೆ ಹೊರಗೆ ಎಲ್ಲಾರ ಆದ್ನಂದ್ರೆ ಇಸ್ಪೇಟ್ ಆಡಿ ರೊಕ್ಕ ಹಾಳು ಮಾಡಿ ಬರ್ತಾನಂತೇಳಿ ಅವನಿಗೇನ್ ಮಾಡ್ತಾರ, ಒಳಗೆ ಹಾಕಿಬಿಡ್ತಾರ, ಕಟ್ಟಿ ಹಾಕಿಬಿಡ್ತಾರ ಮನ್ಯಾಗ. ಹೊರಗೆ ಹೋಗಿ ಇದ್ಮೇಲೆ ಚಲೋ ಇದ್ದು ಬಂದ್ರೆ ಚಲೋ ಅಪ್ಪ, ಏನಾರ ಕುಡಿದು ಇಸ್ಪೇಟ್ ಆಡಿ ಹಾಳು ಮಾಡಿ ಬಂದ್ರೆ ಅವನಿಗೇನ್ ಮಾಡ್ತಾರೆ, ಮನೆಗೆ ಇರು, ನೀ ಎಲ್ಲಿ ಹೋಗ್ಬೇಡ, ಹೊರಗೆ ವಾದೆ ಅಂದ್ರೆ ಹಾಳಾಗಿ ಹೋಯ್ತೆ ಅಂತೇಳಿ ಕಟ್ಟಿ ಹಾಕಿಬಿಡ್ತಾರ. ಅವನಿಗೆ ಒಂದೇ ಹೊರಗೆ ವಾದ್ನಂದ್ರೆ ನೋಡಂತೇಳಿ ಕುಂದಿಸ್ಬಿಡ್ತಾರ ಒಂದ್ ಕಡೆ. ನಾನೀಗ ಇಸ್ಪೇಟ್ ಆಡ್ಲಿಲ್ಲ ಅಂದ್ರೆ ಸಮಾಧಾನ ಇರಲ್ಲ, ತಲೆ ಕೆಡ್ತದ, ಅದಕ್ಕೆ ನನಗೆ ಮನೆಗೆ ಇರು ಅಂದ್ರೆ ಇರ್ತೀನಿ, ಅದಕ್ಕೆ ಅಲ್ಲ ಅನ್ನಂಗಿಲ್ಲ. ಇಸ್ಪೇಟ್ ಮಾತ್ರ ನಾ ಆಡವನೇ ಮನೆಗೆ ಕೂತು ಅಂತ ನಾವು. ಅದಕ್ಕೆ ಅವನಿಗೆ ಏನ್ ಮಾಡ್ತಾರ, ಒಂದು ಇಸ್ಪೇಟ್ ಸೆಟ್ ತಂದು ಕೊಡ್ತಾರ. ಮತ್ತ ಅವನದು ಒಂದು ಜೀವ ಅಲ್ಲ, ಒಂದು ಇಸ್ಪೇಟ್ ಸೆಟ್ ತಂದು ಕೊಡ್ತಾರ. ಅವ ಒಂದು ಜಮಖಾನಿ ಹಾಸ್ಕೊತಾನ, ಹಾಸ್ಕೊಂಡು ಸುತ್ತ 4 ಮಂದಿ ಕುಂತಾರ ಅನ್ನಂಗ ಭಾವಿಸಿ ಅದು ಇಸ್ಪೇಟ್ ಎಲಿ ತಗೊಂಡು ಅವನಿಗೆ ಅವ್ರು ಹೆಂಗ್ ಹಾಕ್ತಾರಲ್ಲ ಹಂಗ ಹಾಕಿಸ್ತಾನ. ತಾನೇ ಹಾಕ್ತಾನ. ಎಲ್ಲ ಹಾಕವನು ತಾನೇ, ಎಲಿ ತಗೊಳವನು ತಾನೇ, ಎಲಿ ಹಾಕವನು ತಾನೇ, ಎಲಿ ತಗೊಳವನು ತಗೋನೆ. ಆ 4 ಮಂದಿಯಾಗ ಒಬ್ರು ಯಾರೋ ಗೆದಿತಾರ, ಮತ್ತೊಬ್ಬ ಅವನು ಸೋಲ್ತಾನ. ಅಲ್ಲಿ ಇಸ್ಪೇಟ್ ಆಡವ ಯಾರು? ಅವನೇ. ಸೋಲವ ಯಾರು? ಅವನೇ. ಗೆಲ್ಲವ ಯಾರು? ಅವನೇ. ಎಲ್ಲ ಲೀಲೆ ಮಾಡಿದ್ಮೇಲೆ ಕಡೆಗೆ ಊಟ ಟೈದ ಸಾಕ್ಬಾ, ನಿಂದ ಏನ್ ಆಟ ಆಡ್ತೈತೆ ಹೆಂಡತಿ ಕರಿತಾಳ. ಅವ ಏನ್ ಮಾಡ್ತಾನ, ಎಲ್ಲ ಓಸು ಇಸ್ಪೇಟ್ ಎಲಿಗಳು ಜೋಡಿಸಿ ಒಂದು ಡಬ್ಬ್ಯಾಗಿ ಇಟ್ಕೊಂಡು ಹೋಗ್ಬಿಡ್ತಾನ ಊಟಕ್ಕೆ. ಈಟೆ ಇವನು ಪರಮಾತ್ಮಂದ ಏನದ, ಒಬ್ಬನೇ ಸಿಂಗಲ್ ಇಸ್ಪೇಟ್ ಆಡವಿದ್ದಂಗೆ ಎಲ್ಲ ಓಟು ಆಡ್ತಾನ. ಎಲ್ಲ 84 ಲಕ್ಷ ಜೀವರಾಶಿಗಳು, ಅನಂತ ಕೋಟಿ ಬ್ರಹ್ಮಾಂಡ, ಅನಂತ ಕೋಟಿ ಪಿಂಡಾಂಡ ಎಲ್ಲ ಮಾಡಿ ತನ್ನ ವಿನೋದವನ್ನು ಅನುಭವಿಸಿ ತನಗೆ ಸಾಕಾದಾಗ ಏನ್ ಮಾಡ್ತಾನ, ಎಲ್ಲ ಓಟು ಚಾಪಿ ಸುತ್ತದಂಗೆ ಸುತ್ತಿ ಬಯಲು ಇಟ್ಕೊಂಡು ಹೋಗ್ತಾನ. ಈಟೇ ಇವನು ಲೀಲೆ. ಇದನ್ನೇ ಭಾರಿ ದೊಡ್ಡದು ತಿಳ್ಕೊಂಡ್ಬಿಟ್ಟಿ. ಅವನ ಹಣೆ ಬರೇ ಈಟೆ ಅದ ಹೇಳಂತ ನಾವು ಅಂತಿರ್ತೀವಿ. ಅವಾಗರ ಏನಾರ ಆಯ್ತು ಅಂದ್ರೆ ಅವನ ಲೀಲೆನೇ ಯಾಕೆ. ಅರಸು ಕಾಲಾಳಾಗಬಲ್ಲ ತನ್ನ ವಿನೋದಕ್ಕೆ, ಮರುಳಿ ಅರಸನೂ ಆಗಬಲ್ಲ ತನ್ನ ವಿನೋದಕ್ಕೆ. ನಮ್ಮ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರನು ಜಗವಾಗಲೂ ಬಲ್ಲ, ಜಗವಾಗದಿರಲೂ ಬಲ್ಲ. ಅವ ಜಗತ್ತಾಗಿ ಶಕ್ತಿ ಸಂಗಟ ನಾಟ್ಯ ಮಾಡಿ ಅನಂತ ಲೀಲೆಗಳನ್ನು ಮಾಡಬಹುದು. ಅವನು ಅಲ್ಲ ಸಾಕು ಅಂದನಂತಂದ್ರ ಎಲ್ಲ ಹೊಸು ಬಂದ್ ಮಾಡ್ಕೊಂಡು ಒಂದ್ ಕಡೆ ಒಬ್ಬನೇ ನಿರಾಕಾರ ಬ್ರಹ್ಮನಾಗಿ ಇರಂಥದನು ಅವನಿಗೆ ಶಕ್ತಿ ಆದ ಅಂತ ಹೇಳಿ ಇದೇನಾಯ್ತು, ಸ್ವೇಚ್ಛಾವರ್ತನ ವರ್ತಿನಂ. ಆಕೆ ಸ್ವೇಚ್ಛಾವರ್ತಿನಿ, ಆಕೆಯ ಇಚ್ಛೆಗೆ ತಕ್ಕಂತೆ ಇವನು ವರ್ತನ ಮಾಡ್ತಾನಲ್ಲ, ಇವ ಸ್ವೇಚ್ಛಾವರ್ತನ ವರ್ತಿನ್. ಇಬ್ರದು ಲೀಲೆ ಅದ. ಸ್ವೇಚ್ಛಾ ವಿಗ್ರಹ ಯುಕ್ತಾಯ ಅನ್ನೋ ಶಬ್ದದೊಳಗ ನಾನಾ ರೀತಿ ವಿಗ್ರಹಗಳನ್ನ ಇಚ್ಛಾಶಕ್ತಿ ತಾಳ್ತಾಳ. ಆ ಇಚ್ಛಾಶಕ್ತಿ ನಾನಾ ರೀತಿಯ ವಿಗ್ರಹ ತಾಳ್ಬೇಕಾದ್ರೆ ಎಷ್ಟು ರೀತಿ ವಿಗ್ರಹ ತಾಳ್ಬೇಕು ಅದೆಲ್ಲ ಪರಮಾತ್ಮನ ಇಚ್ಛೆಯಂತೆ ತಾಳ್ತಾಳ. ತಾಳಿದ ಮೇಲೆ ಇವ ಏನ್ ಮಾಡ್ತಾನ, ಆ ವಿಗ್ರಹಗಳ ಒಳಗ ಇದ್ದು ಆ ವಿಗ್ರಹಗಳನ್ನ ನಡೆಸ್ತಾನ, ಬ್ರಹ್ಮಾಂಡ ಪಿಂಡಾಂಡಗಳನ್ನ. ಮುಂದೆ ಲೀಲೆ ಮಾಡುವಾಗ ಆಕೆ ಏನ್ ಮಾಡ್ತಾಳ, ಸ್ವೇಚ್ಛಾವರ್ತಿನಿ. ಆಕೆ ಇಚ್ಛೆಯಂತೆ ಈ ಜಗತ್ತಿನೊಳಗೆ ಲೀಲೆ ಮಾಡ್ತಾಳ. ಆಕೆಯ ಲೀಲೆಗೆ ತಕ್ಕಂತೆ ಇವ ಹೆಜ್ಜೆ ಹಾಕ್ತಾನ.
ಆಕೆ ಒಳಗೆ ಕುಂತಳ, ಆಕಿ ಇಚ್ಛೆಯಂತೆ ಇವನು ಆಕೆ ಸಂಗಟ ಹೆಜ್ಜೆ ಹಾಕ್ತಾನ. ಹೀಗಾಗಿ ಅವ್ರದ್ದೊಂದು ಬಹಳ ಒಳ್ಳೆ, ಆಕಿಗೆ ಹೇಳ್ದಂಗೆ ಇವ ಕೇಳ್ತಾನ, ಇವ ಹೇಳ್ದಂಗೆ ಆಕಿ ಕೇಳ್ತಾಳ. ಇವ ಹೆಂಗೆ ಹೇಳ್ತಾನ ಹಂಗೆ ಆಕಿ ಆಕಾರಗಳು ತಾಳ್ಕೊತ್ತೋಗಿ ಆಕಿ ಯಾವ ಆಕಾರ ತಾಳ್ತಾಳ ಅದಕ್ಕೆ ತಕ್ಕಂತೆ ಸ್ವಭಾವಗಳು ತಾಳ್ತಾಳ. ಆ ಸ್ವಭಾವಗಳಿಗೆ ತಕ್ಕಂತೆ ಇವನು ಏನ್ ಮಾಡ್ತಾನ, ಆಕಿ ಹೆಜ್ಜೆ ಒಳಗೆ ಇವನು ಹೆಜ್ಜೆ ಹಾಕಿ ಸ್ವೇಚ್ಛಾ ವರ್ತನ ವರ್ತಿನ್ ಅನ್ನೋ ಶಬ್ದದ ಅರ್ಥ ಈಗ ಹೇಳಿದ್ರು. ಮುಂದೆ ಸ್ವೇಚ್ಛಾಕೃತ ತ್ರಿಲೋಕಾಯ ಅಂತೇಳಿ ಈ 3 ಸ್ವರ್ಗ ಮರ್ತ್ಯ ಪಾತಾಳ ಇವ್ ಹ್ಯಾಂಗ ಸೃಷ್ಟಿ ಆಗ್ತಾವ, ಏನೇನಾಗ್ತಾವ, ಇದ್ರೊಳಗೆ ಬೆಳಕು ಅವು ಏನೇನ ಇವೆಲ್ಲ ಸೂರ್ಯ ಚಂದ್ರ ತಯಾರಾಗ್ತಾವಲ್ಲ ಈ ಜಗತ್ತು. ಅವ್ರಿಗೆ ಮನ್ಸಿಗೆ ಬಂದಂಗೆ ತಯಾರು ಮಾಡ್ಯಾರ ಪ್ರೊಡಕ್ಷನ್ ಈ ಜಗತ್ತು. 3 ಲೋಕಗಳ ಸೃಷ್ಟಿ ಹೆಂಗ್ ಮಾಡಿದ್ರು ಅನ್ನೋದನ್ನ ಸಂಜೆಗೆ ಹೇಳೋಣ. ಇಷ್ಟು ಹೇಳಿ ಇವತ್ತಿನ ಪಾಠ ಚಲೋ ಅನ್ನಿಸ್ತಲ್ರಿ? ಉಪಯೋಗ ಅನ್ನಿಸ್ತಾ? ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ, ಶಿವ ಶಕ್ತಿಯರ ಲೀಲೆಗಳ ಬಗ್ಗೆ ಹೇಳ್ಯಾರ ಇದ್ರೊಳಗೆ. ಚಂದಪ್ಪ ಈ ಶ್ಲೋಕ ಚಂದ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ 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 ಶರಣ. ಈ ಬುಕ್ ಮೊದಲು ಎಷ್ಟು ಸಾರಿ ಓದಿ ಪ್ರಯತ್ನ ಮಾಡಿ ಹಂಗೆ ಇಟ್ಟಿನಿ. ಈಗ ನೋಡಿದ್ರೆ ಸುಮ್ ಸರಳಾಗಿ ಓಲಕತ್ತದ ಗಾಡಿ ಮುಂದಕ್ಕೆ. ವಿಚಾರ ಸಾಗರ ವಿಚಾರ ಚಂದ್ರದೇ ಓದಿದ್ಮೇಲೆ ಯಾವ ಗ್ರಂಥ ಕೈಯಾಗಿ ಹಿಡಿದ್ರೂ ಎಲ್ಲಾನು ಹೇಳಬಲ್ಲೆ, ಎಲ್ಲಾನು ಮಾಡಬಲ್ಲೆ ಅನ್ನಂಗ ಎಷ್ಟು ಸಾರಿ ಓದಿ ಇಟ್ಟಿವಿ, ಏನೇನೋ ಬರ್ದೀವಿ, ಅಂಡರ್ಲೈನ್ ಮಾಡೀವಿ, ಏನ್ ಮಾಡಿದ್ರು ಅಷ್ಟು ರಸವತ್ತಾಗಿ ಆತ್ಮತೃಪ್ತಿ. ಮೊದಲು ನನಗೆ ಆತ್ಮತೃಪ್ತಿ ಆಗ್ಬೇಕಲ್ಲ, ಅದು ಆಗಿದ್ದಿಲ್ಲ. ಈಗ ಎಲ್ಲ ಸರಳವಾಗಿ ಹೋಗ್ಲಕತ್ತ. ಆನಂದ ಆನಂದ ಆಗ್ಬೇಕು. ಮುಂದೇನ್ ಮಾಡ್ತೇವೆ?
ಜ್ಯೋತಿ ಜಗವ ಬೆಳಗಿ ಬಸವನ ಜ್ಯೋತಿ ಜಗವ ಬೆಳಗಿ ಪಾಕಿವಾಡಿಯೋಳು ಜನಿಸಿದ ಜ್ಯೋತಿ ಮಾತಾ ಪಿತರನ್ನು ನಡೆಸಿದ ಜ್ಯೋತಿ ಈಶಾನ ಗುರುವಿನ ಗುರುಕುಲ ಜ್ಯೋತಿ ಕೂಡಲ ಸಂಗನ ಕರುಣೆಯ ಜ್ಯೋತಿ ಜ್ಯೋತಿ ಜಗವ ಬೆಳಗಿ ಬಸವನ ಜ್ಯೋತಿ ಜಗವ ಬೆಳಗಿ ನಾಗಲಾಂಬಿಕೆಯ ಮಮತೆಯ ಜ್ಯೋತಿ ಮಹಾದೇವಕ್ಕನ ಅರುಹಿನ ಜ್ಯೋತಿ ಚನ್ನಬಸವನ ಚಿನ್ಮಯ ಜ್ಯೋತಿ ಸಿದ್ಧರಾಮರ ಶ್ರದ್ಧೆಯ ಜ್ಯೋತಿ ಜ್ಯೋತಿ ಜಗವ ಬೆಳಗಿ ಬಸವನ ಜ್ಯೋತಿ ಜಗವ ಬೆಳಗಿ ಗಂಗಾಂಬಿಕೆಯ ಕಂಗಳ ಜ್ಯೋತಿ ನೀಲಾಂಬಿಕೆಯ ನಿರ್ಮಲ ಜ್ಯೋತಿ ಬಲದೇವರ ಸದ ಒಲವಿನ ಜ್ಯೋತಿ ಬಿಚ್ಚಳ ರಾಜರ ಬಲಗೈ ಜ್ಯೋತಿ ಜ್ಯೋತಿ ಜಗವ ಬೆಳಗಿ ಬಸವನ ಜ್ಯೋತಿ ಜಗವ ಬೆಳಗಿ ಅಲ್ಲಮದೇವರ ಒಲುಮೆಯ ಜ್ಯೋತಿ ಶರಣ ಶರಣೆಯರ ಮಂಗಳ ಜ್ಯೋತಿ ಕಲ್ಯಾಣಪುರದ ಕ್ರಾಂತಿಯ ಜ್ಯೋತಿ ಸಮತೆಯ ಸಾರಿದ ಶಾಂತಿಯ ಜ್ಯೋತಿ ಕಾಯಕ ಮಹಿಮೆಯ ಕಲಿಸಿದ ಜ್ಯೋತಿ ಆಯಕ್ಕೆ ಮಿತಿಯನು ಹಾಕಿದ ಜ್ಯೋತಿ ಮೂಢ ರೂಢಿಗಳ ಅಳಿಸಿದ ಜ್ಯೋತಿ ಕೂಡಲ ಸಂಗನ ಕೂಡಿದ ಜ್ಯೋತಿ ಕೂಡಲ ಸಂಗನ ಕೂಡಿದ ಜ್ಯೋತಿ ಜ್ಯೋತಿ ಜಗವ ಬೆಳಗಿ ಬಸವನ ಜ್ಯೋತಿ ಜಗವ ಬೆಳಗಿ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿ. ಎಲ್ಲ ಮಾತುಗಳಿಗೆ ಶರಣಾರ್ಥಿ. ಎಲ್ಲ ಶುದ್ಧ ಬ್ರಹ್ಮರಿಗೂ ಶರಣ ಶರಣಾರ್ಥಿಗಳು. ಎಲ್ಲ ಶುದ್ಧ ಬ್ರಹ್ಮರಿಗೂ ಶರಣ ಶರಣಾರ್ಥಿಗಳು.